भगवते वासुदेवाय। ओम नमो भगवते वासुदेवाय। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैता गदाधर शिवासादि गौरभक्तवृंद। हरे कृष्ण 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 हरे 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 राम 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 हरे हरे। ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಶ್ಲೋಕ 25. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಂ ಉವಾಚ ಪಾರ್ಥ ಪಶ್ಚಾತ್ ವೇತಾನ್ ಕುರುನಿತಿ. ಅನುವಾದ. ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲ ಕುರು ವಂಶದವರನ್ನು ನೋಡು ಎಂದನು. ಆಕ್ಚುಲಿ ಹಳೆದಿಲ್ಲ ಚೆನ್ನಾಗಿತ್ತು. ಭೀಷ್ಮ ದ್ರೋಣರ ಮುಂದೆ ರಥವನ್ನ ನಿಲ್ಲಿಸಿ ಅಂತಿತ್ತು. ಸಮ್ಮುಖದಲ್ಲಿ ಭಗವಂತನು ಅಂತಂದ್ರೆ ಅರ್ಥ ಏನಪ್ಪ? ಇತರ ರಾಜರ ಸಮ್ಮುಖದಲ್ಲಿ ಅಂದ್ರೆ ರಥನ ಎಲ್ಲಿ ನಿಲ್ಲಿಸ್ತಾ? ಅವ್ರ ಸಮ್ಮುಖದಲ್ಲಿ ನಿಲ್ಲಿಸ್ತಾ ಅಂತ ನಿಲ್ಸಿದಾನೆ ಅಂತ ಕೊಟ್ಟಿದ್ದಾರೆ. ರಥದ ಮುಂದೆ ನಿಲ್ಸ. ಓಕೆ, ಹರೇ ಕೃಷ್ಣ. ಸೊ ಹಿಂದೆ ಏನಾಯ್ತು? ಅರ್ಜುನ ತನ್ನ ರಥನ ತಗೊಂಡೋಗಿ 2 ಸೈನ್ಯಗಳ ಮಧ್ಯೆ ನಿಲ್ಸೊಂದ. ಕೃಷ್ಣ ಅದನ್ನ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಈ ಮಾತನ್ನ ಹೇಳ್ದ ಅಂತ ಹಿಂದೆ ನೋಡಿದ್ವಿ. ಇವಾಗ ಕೃಷ್ಣ ನಿಲ್ಲಿಸ್ಬಿಟ್ಟು ಈ ಮಾತನ್ನ ಹೇಳ್ತಾ ಇದ್ದಾನೆ. ಏನಂತ? ಯಾವ ತರ ಮಾಡ್ದ ನೋಡಿ ಅನ್ನುವುದು. ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು ರಥನ ನಿಲ್ಲಿಸ್ದ. ತಗೊಂಡೋಗಿ ನಿಲ್ಲಿಸ್ದ ಅಂತ ಕೊಟ್ಟಿಲ್ಲ, ಸಮ್ಮುಖದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲ ಕುರುವಂಶದವ್ರನ್ನ ನೋಡು ಎಂದ. ಇಲ್ಲಿ ಭೀಷ್ಮ, ದ್ರೋಣ ಮತ್ತೆ ಜಗತ್ತಿನ ಇತರ ರಾಜನ ಮುಂದೆ ಅಂತ ಹೇಳಿದೆ. ಭೀಷ್ಮ ದ್ರೋಣರ ಮುಂದೆ ಮುಖ್ಯವಾಗಿ ಹೆಸರು ಹೇಳ್ತಾ ಇರೋದು ಭೀಷ್ಮ ದ್ರೋಣ. ಕೃಷ್ಣ ರಥನ ನಿಲ್ಲಿಸಿದ್ದಲ್ಲಿ ಭೀಷ್ಮ ದ್ರೋಣರ ಮುಂದೆ. ಆದ್ರೆ ಹೇಳ್ತಾ ಇರೋದೇನು? ಕುರು ವಂಶದನ್ನ, ಕೌರವರನ್ನ ನೋಡುವಂತ ಹಳೆದ್ರಲ್ಲಿ ಇದೆ, ಅದೇ ಸರಿ ಇತ್ತು. ಕುರು ವಂಶದವ್ರನ್ನ ನೋಡು ಅಂತ ಇದ್ದಾನೆ. ಓಕೆ, ಕುರು ವಂಶದವ್ರು ಅಂದ್ರೆ ಯಾರು? ಆಲ್ಮೋಸ್ಟ್ ದುರ್ಯೋಧನ ಕೌರವರು. ಕುರು ವಂಶದವ್ರು. ಅವನು ಹೇಳ್ತಾ ಇರೋದ್ಕೂ ಇಲ್ಲಿ ಮಾತಾಡ್ತಾ ಇರೋದ್ಕೂ ಅವ್ನು ಮಾಡ್ತಾ ಇರೋದ್ಕೂ ಒಂದ್ಕೊಂದು ಟ್ಯಾಲಿನೇ ಇಲ್ಲ. ನಿಲ್ಸ್ಬಿಟ್ಟು ನೋಡಪ್ಪ ಭೀಷ್ಮ ದ್ರೋಣನ ಮುಂದೆ ನಿಲ್ಸುತ್ತಾನೆ ಅವನು ರಥನ. ಭೀಷ್ಮ ದ್ರೋಣನ್ ನೋಡು ಅನ್ಬೇಕಾಯ್ತು. ಇಲ್ಲ, ತಗೊಂಡೋಗು ದುರ್ಯೋಧನಾದಿಗಳು, ದುರ್ಯೋಧನ ದುಶ್ಯಾಸನ ಒಂದ್ ಕಡೆ ನಿಂತಿರಲ್ಲ, ಅಲ್ಲಿ ನಿಲ್ಸ್ಬಿಟ್ಟು ನೋಡಪ್ಪ ಕೌರವರನ್ನ ಅನ್ಬೇಕಾಯ್ತು. ಅವನ್ ಮಾಡ್ತಾ ಇರೋದೇನು? ಭೀಷ್ಮ ದ್ರೋಣನ ಮುಂದೆ ಎಕ್ಸಾಕ್ಟ್ ಆಗಿ ನಿಲ್ಸಿರೋದು ರಥನ. ನೋಡು ಅಂತ ಇರೋದು ಯಾರನ್ನ? ಕೌರವರನ್ನ. ಕುರು ವಂಶದ ಭೀಷ್ಮ ನೋಡು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ? ಇಲ್ಲ ತಾನೆ, ಕುರು ವಂಶದವ್ರನ್ನ ನೋಡು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಈ ತರ ಹೇಳ್ದ? ಯಾಕೆ ಅವನು ಮಾಡಿದ್ನ ಹೇಳಲಿಲ್ಲ ಅವನು? ಕೃಷ್ಣನ್ ಮಾತಿಗೂ ಮತ್ತೆ ಅವನ ಆಕ್ಟಿಂಗು ಬೇರೆ ಬೇರೆನೇ ಇದೆ. ಯಾಕೆಂದ್ರೆ ಕೃಷ್ಣ, ಇದ್ರ ಅರ್ಥ ಏನು? ಪ್ರಭುಪಾದಲ್ಲಿ ಬರೀತಾರಲ್ಲ, ಇದ್ರ ಅರ್ಥ ಏನು? ಹಿಂದೆಗಡೆ ಶ್ಲೋಕದಲ್ಲಿ ಕೃಷ್ಣ ಪ್ರಭುಪಾದ ಬರೀತಾರೆ, ಮನಸ್ಸಲ್ಲಿದ್ದ ಕೃಷ್ಣನಿಗೆ ಅರ್ಥ ಆಯ್ತು. ಅದು ಕೃಷ್ಣನ್ಗೆ ಏನಂತ ಅರ್ಥ ಆಯ್ತು? ಅರ್ಜುನ್ಗೆ ಇವಾಗ ತನ್ನ ಬಂಧು ಆ ಕರುಣೆನ ಇವಾಗ ನಾನು ಕಡಿಮೆ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು? ಕೃಷ್ಣ ಏನಂತಾನೆ? ಜಾಸ್ತಿ ಮಾಡ್ಬೇಕು, ಕಡಿಮೆ ಮಾಡ್ಬೇಕು ಅಂತಾನ? ಅದನ್ನ ಹೋಗಿಸ್ಬೇಕು ಅಂತ ಕತ್ತಾನ, ಇಲ್ಲ ಜಾಸ್ತಿ ಮಾಡ್ಬೇಕು? ಹೋಗಿಸ್ಬೇಕು ಅಂದ್ರೆ ಏನ್ ಮಾಡ್ತಿದ್ದ ಗೊತ್ತಾ? ಅವನು ಭೀಷ್ಮ ದ್ರೋಣ ಮುಂದೆ ನಿಲ್ಸಿ ಇನ್ನೊಳಗೆ ನೆರೆದಿರೋ
ಇವರು ಕೌರವರ ಮುಂದೆ ನೋಡಿ ಮೋಹ ಬರಬಾರ್ದು ಅವ್ರಿಗೆ, ಅವ್ರ ಮೇಲೆ. ದುರ್ಯೋಧನ ಮುಂದೆ ನೋಡಿ ಅವ್ರಿಗೆ ಕೋಪ ಬರೋ ತರ ಮಾತಾಡ್ತಿದ್ದ, ಕೌರವ್ರ ಮುಂದೆನೆ ನಿಲ್ಸಿದ್ದ ರಥನ. ಈಗ ಅಲ್ಲಿ ಹಂಗ್ ಮಾಡಿದ ಅವನಿಗೆ ಮನ್ಸಲ್ಲಿರೋದೇನೋ ಆ ಮೋಹನ ಹೆಚ್ಚು ಮಾಡ್ಬೇಕು. ಅದು ಈ ಸದ್ಯ ಪರಿಸ್ಥಿತಿಲಿ ಮೋಹನ ಇಲ್ಲಿ ಭಗವದ್ಗೀತೆ ಹೇಳ್ಬೇಕು. ಓಕೆ, ಕೃಷ್ಣ ಇಲ್ಲಿ ಭಗವದ್ಗೀತೆ ಹೇಳ್ಬೇಕಿತ್ತು, ಅದಕ್ಕೋಸ್ಕರ ಅರ್ಜುನಿಗೆ ಮೋಹ ಬರದು. ಆಕ್ಚುಲಿ ಪ್ರಭುಪಾದ ಮುಂದೆ ಒಂದ್ ಕಡೆ ಬರೀತಾರೆ ಸ್ಪಷ್ಟವಾಗಿ, ಅರ್ಜುನಿಗೆ ಏನು ಯಾವುದೇ ತರದ್ದು ಮೋಹ ಇರ್ಲಿಲ್ಲ. ಅವನು ಯುದ್ಧ ಮಾಡಲ್ಲ ಅಂತ ಹೇಳಂಗೆ ಇಲ್ಲ ಅವನು. ಯಾಕೆಂದ್ರೆ ಯಾವಾಗ್ಲೂ ಕೃಷ್ಣನ್ ಜೊತೆ ಇದ್ದವನಿಗೆ ಅಜ್ಞಾನ ಇಲ್ಲ ಅಂತ ಹಿಂದನೆ ನೋಡಿದೀವಿ. ಅವ್ನ್ ಗುಡಾಕೇಶ ಅಜ್ಞಾನ ಇಲ್ದೇ ಇರೋನು, ಅದಂಗೆ ಅವನು ಯುದ್ಧ ಮಾಡಲ್ಲ ಅಂತ ಮೋಹ ಬಂದ್ಬಿಡ್ತು ಅವನಿಗೆ. ಅಷ್ಟೊಂದು ಇದಾಗಿ ದಡ್ಡನಾಗಿದ್ನ ಅರ್ಜುನ ಹಂಗಾದ್ರೆ? ಇಲ್ಲ. ಕೃಷ್ಣನ್ ಇದನ್ನ ಒಳಗಡೆ ಅರ್ಥ ಏನು, ನಿಜಕ್ಕೂ ಅರ್ಜುನಿಗೆ ಮೋಹ ಇಲ್ಲ, ಆತರ ಅಜ್ಞಾನ ಇಲ್ಲ. ಕೃಷ್ಣ ಜೊತೆ ಇದ್ಮೇಲೆ ಅಜ್ಞಾನ ಎಂತದ್ದು ಹಿಂದೆಗಡೆ ಸ್ಪಷ್ಟವಾಗಿ ಗುಡಾಕೇಶ ಅಂತಾನೆ ಹೇಳಿದ್ದಾರೆ. ಆದ್ರೆ ಈ ಅಜ್ಞಾನ ಬರ್ತಾ ಇರೋದು ಯಾರ ಕಡೆಯಿಂದ? ಕೃಷ್ಣನ್ ಕಡೆಯಿಂದ. ನಿಜ ನೋಡಿದ್ರೆ ಒಳಗಡೆ ಅರ್ಥ, ಅಜ್ಞಾನ ಬಂತು. ಯಾಕೆ ಅಜ್ಞಾನ ಬರ್ಬೇಕು ಅಂತ ಕೃಷ್ಣ ಬಯಸ್ತ? ಯಾಕೆ ಇಂಥ ಸಮಯದಲ್ಲಿ ನಾನು ಭಗವದ್ಗೀತೆ ಹೇಳ್ಬೇಕು ಅರ್ಜುನಿಗೆ, ಇದು ತಕ್ಕ ಸಮಯ. ಸೊ ಅದಕ್ಕೆ ಅರ್ಜುನಿಗೆ ಮೋಹ ಬರ್ಸಿ ಅವನು ಆತರ ಪ್ರಶ್ನೆ ಅವ್ರಿಗೆ ಮೋಹ ಬರೋ ತರ ಆಕ್ಟಿಂಗ್ ಮಾಡ್ಬೇಕು, ಆ ಮೋಹನನ ಜಾಸ್ತಿ ಮಾಡ್ಬೇಕು. ಅವನಿಗೆ ಆ ಒಂದು ಮೋಹನ ಹೋಗ್ಲಾಡ್ಸಕ್ಕೋಸ್ಕರ ನಾನು ಭಗವದ್ಗೀತೆ ಇಲ್ಲಿ ತರ್ಬೇಕು ಅನ್ನೋದು ಕೃಷ್ಣಂದು ಒಳಗಡೆ ಮನ್ಸು. ಅದಕ್ಕೋಸ್ಕರ ಏನ್ ಮಾಡ್ದ ಅವನು, ಮೋಹ ಬರ್ಲಿ ಅನ್ಬಿಟ್ಟು ಭೀಷ್ಮ ದ್ರೋಣನ ಮುಂದೆ ನಿಲ್ಸ್ದ ರಥನ. ಭೀಷ್ಮ ದ್ರೋಣರ ಮುಂದೆ ನಿಲ್ಸಿದ್ರೆ ಅರ್ಜುನಿಗೆ ಮೋಹ ಬರುತ್ತಾ ಕೋಪ ಬರುತ್ತಾ? ಅವನಿಗೆ ದ್ವೇಷ ಬರುತ್ತಾ? ಮೋಹನೇ ಬರುತ್ತೆ ಅಲ್ವಾ? ಅಯ್ಯೋ ನನ್ ಈ ಗುರುವನ್ನ ಸಾಯಿಸ್ಬೇಕಲ್ಲ, ನನ್ನ ತಾತನ ಸಾಯಿಸ್ಬೇಕಲ್ಲ ಅಂತ ಮೋಹ ಬರುತ್ತೆ. ಅದಕ್ಕೆ ಏನ್ ಮಾಡ್ದ, ರಥನ ತಗೊಂಡೋಗ್ಬಿಟ್ಟು ಭೀಷ್ಮ ದ್ರೋಣನ ಮುಂದೆ ನಿಲ್ಸ್ದ. ಹೇಳ್ತಾ ಇರೋದ್ ಬಾಯಿ ಮಾತಿಗೆ ಕೃಷ್ಣ ಆದ್ರೆ ಮೇಲ್ಗಡೆ ಎಲ್ಲರಿಗೂ ತೋರ್ಸ್ಕೋಬೇಕು, ಓ ಇವನು ಯುದ್ಧ ಮಾಡಕ್ಕೆ ರೆಡಿ ಇದ್ದಾನೆ, ಯುದ್ಧ ಮಾಡ್ಸಕ್ಕೆ ರೆಡಿ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೇನ್ ಹೇಳ್ತಾ ಇದ್ದಾನೆ, ನೋಡಪ್ಪ ಕೌರವ್ರನ್ನ ನೋಡು ಅಂತ ಅಂದ. ಮೇಲ್ಗಡೆ ಮಾತಿಗೆ ಕೌರವ್ರ ನೋಡು, ಅದ್ ಒಳಗಡೆಯಿಂದ ಆಕ್ಟಿಂಗ್ ಮಾಡ್ತಾ ಇರೋದು ಯಾರ ಮುಂದೆ ನಿಲ್ಸ್ಬಿಟ್ಟು? ಅವ್ರ ಮುಂದೆ ನಿಲ್ಸ್ಬಿಟ್ಟು ಅವ್ನಿಗೆ ಮೋಹ ಬರ್ಲಿ. ಸೊ ಈಗ ಅರ್ಜುನ ನೋಡಿದ ತಕ್ಷಣ ಅವನು ಮಾತು ಬಗ್ಗೆ ನೋಡಲ್ಲ, ನೋಡಿದ್ ಏನ್ ನೋಡ್ತಾನೆ, ಓ ಭೀಷ್ಮ ದ್ರೋಣ ಇದಾರೆ, ಇವ್ರ ಹೆಂಗಪ್ಪ ಕೊಡ್ಲಿ ಅಂತ ಮೋಹ ಅವನ್ಗೆ ಜಾಸ್ತಿ ಆಗುತ್ತೆ. ಅವ್ನ ಮನ್ಸಲ್ಲಿ ಸ್ವಲ್ಪ ಬಂದ್ಬಿಟ್ಟಿದೆ ಸ್ವಲ್ಪ. ಈಗ ಅದನ್ನ ಜಾಸ್ತಿ ಮಾಡ್ಬೇಕು, ಪುಷ್ಟಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಕ್ಕಾಗಿರೋಂತ ಇದ್ ಕೊಟ್ಟಾಗ ಅದು ಜಾಸ್ತಿ ಆಗ್ಬೋದು. ಆಯ್ತಾ? ಅದಕ್ಕೆ ಕೃಷ್ಣ ಇಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಮರ್ಮ. ಸೊ ಈ ಸಂದರ್ಭ ಹೆಂಗೆ ಇದಕ್ಕೆ ಪುಷ್ಟಿ ಹೇಳ್ತೀರಾ ನೀವು, ಇದ್ಯಾರ ಆಗಿದೆ ಅಂತ ಇಲ್ಲಿ ಪ್ರಭುಪಾದರು ಬರೀತಾ ಇದ್ದಾರೆ ಒಂದು. ಮತ್ತೆ ಇದಕ್ಕೆ ಇದ್ರಲ್ಲೂ ಕೂಡ ಪುಷ್ಟಿ, ಮಹಾಭಾರತದಲ್ಲೂ ಕೂಡ ಪುಷ್ಟಿ ಇದೆ. ಏನು, ಕೃಷ್ಣ ಇದೇ ತರ ಸಂದರ್ಭ ಇನ್ನೊಂದು ಸಂದರ್ಭದಲ್ಲಿ ಮಾಡ್ತಾನೆ. ಕೃಷ್ಣ ಅವ್ನು ನಿಜವಾಗಿ ಒಳಗಡೆ ಏನಿದೆಯೋ ಕೃಷ್ಣ ಅದೇ ನಡೆಯೋದು, ಯಾವಾಗ್ಲೂ ಅದೇ ಮಾಡೋದವನು. ಮೇಲ್ಗಡೆ ನೋಟಕ್ಕೆ ಮಾತ್ರ ಹೇಳ್ತಾನೆ. ಈಗ ಸಂಧಾನಕ್ಕೆ ಹೋದ, ಕೃಷ್ಣನ ಒಳಗಡೆ ಏನಿದೆ, ಯುದ್ಧ ಮಾಡ್ಬೇಕು, ಹೌದಾ? ಅದು ಎಲ್ಲಾರ ಮುಂದೆ ತೋರ್ಸ್ಕೋಬೇಕಾಗಿರೋದು. ಕೃಷ್ಣನೇ ಸಂಧಾನ ಮಾಡ್ಬೇಕಿತ್ತು, ಒಪ್ಕೊಬಿಡ್ತಿದ್ರೆ. ಅಕಸ್ಮಾತ್ ಸಂಧಾನ ಮಾಡಿದ್ರೆ ಡೈರೆಕ್ಟ್ ಆಗಿ ಯುದ್ಧಕ್ಕೆ ಸಾರ್ಬಿಟ್ಟಿದ್ದಾರೆ ಕೃಷ್ಣ, ಸಂಧಾನಕ್ಕೆ ಹೋಗ್ತಾರೆ. ಎಲ್ಲಾರು ಏನಂತಿದ್ರು, ಕೃಷ್ಣ ಈ ತರ ವ್ಯಕ್ತಿ ಆಗ್ಬಾರ್ದಿತ್ತು. ಯಾಕೆ ಅಂತಂದ್ರೆ ಅವನು ಸಂಧಾನ ಮಾಡ್ಬಿಟ್ಟಿದ್ರೆ ಗ್ಯಾರಂಟಿ ಅವ್ನು ಕೇಳಿರುವ ದುರ್ಯೋಧನ. ಅವ್ನು ಹೋಗಿದ್ದಿದ್ರೆ ಕೇಳ್ಕೊಂಡಿದ್ರೆ ಗ್ಯಾರಂಟಿ ಕೇಳುವ. ಆಕ್ಚುಲಿ ಕೃಷ್ಣಂಗೆ ನಿಜ ನೋಡ, ಕೃಷ್ಣಂಗೆ ಈ ತರ ಸಾವನು ಆಗ್ಬಾರ್ದು, ಒಳ್ಳೆ ರೀತಿಯಿಂದಾನೇ ಅವನ್ನೆಲ್ಲ ಸರಿ ಹೋಗ್ಬೇಕು. ಅದು ಏನ್ ಮಾಡೋದು, ಕೃಷ್ಣ ಅಂತ ಸಮಯದ ಜೀವಿಗಳು ಆತರ ಕೇಳಲ್ವಲ್ಲ. ಅಂದ್ರೆ ಧರ್ಮ ಮಾಡ್ತಾ ಇಲ್ಲ, ಎಷ್ಟು ಹೇಳಿದ್ರು ಅವ್ರನ್ನ ಏನ್ ಮಾಡ್ತಾನೆ, ಒಂದ್ಸಲಕ್ಕೆ ಏನ್ ಮಾಡ್ಬೇಕು, ಅವನು ಸರಿ ಮಾಡ್ಬೇಕು. ಅದನ್ನ ಸರಿ ಮಾಡ್ಬೇಕಾದ್ರೆ ಇವ್ರೆಲ್ರು ಒಂದ್ ಏನ್ ಮಾಡ್ಬೇಕು, ಅವನು ಸಮರ ಮಾಡ್ಲೇಬೇಕು. ಎಷ್ಟೊಂದು ಬುದ್ಧಿ ಹೇಳ್ತಾನೆ, ಈಗೆಲ್ಲ ಬುದ್ಧಿ ಕೊಟ್ಟಿದ್ದಾನೆ, ಆಗ್ಲಿಲ್ಲ ಅಂದಾಗ ಏನ್ ಮಾಡ್ತಾನೆ, ಅದನ್ನ ಸರಿ ಮಾಡ್ಲೇಬೇಕು ಅವನು. ಅದಕ್ಕೋಸ್ಕರ ಅವನು ಮೇಲ್ಗಡೆ ನೋಟಕ್ಕೆ ಅವನು ಸಂಧಾನ ಮಾಡ್ತಾ ಇದ್ದೇನೆ ಅಂತ ಹೋದ. ಸಂಧಾನ ಆಗ್ಲಿಲ್ಲ, ಅವರು ಸಂಧಾನಕ್ಕೆ ಬರ್ಲಿಲ್ಲ. ಅವಾಗ ನಾನೇನಪ್ಪ ಮಾಡ್ಲಿ, ನೀವು ಸಂಧಾನಕ್ಕೆ ಬರ್ಲಿಲ್ಲ? ಇದೇ ಮಾತನ್ನ ಇವಳು ಕೇಳ್ತಾಳೆ, ಯಾರು ಗಾಂಧಾರಿ ಕೇಳ್ತಾಳೆ, ಕೃಷ್ಣ ನೀನು ಬೇಕಾಗಿದ್ರೆ ಮನ್ಸು ಮಾಡಿದ್ರೆ ನೀನ್ ಬೇಕಾದ್ರೆ ನನ್ನ ಮಕ್ಕಳನ್ನ ಉಳಿಸ್ಬೋದಿತ್ತು, ಎಲ್ಲ ಆಗೋದ್ಮೇಲೆ ಉಳಿಸ್ಬೋದಿತ್ತು. ಆದ್ರೆ ನೀನೇ ಮನ್ಸು ಮಾಡ್ಲಿಲ್ಲ ಅಂತ ಅನ್ಸುತ್ತೆ, ಮನ್ಸು ಮಾಡ್ಲಿಲ್ವೇನೋ ಅಂತ ಅಂತಾಳೆ. ಇಲ್ಲ ನಾನು ಎಷ್ಟು ಸರಿ ಬಂದು ದುರ್ಯೋಧನಿಗೆ ಹೇಳ್ದೆ, ಬರೀ 5 ಗ್ರಾಮ ಕೊಡು ಅಂತ ಕೇಳ್ಕೊಂಡೆ. ಸಂಧಾನ ಮಾಡ್ಕೋ, ಬರೀ 5 ಗ್ರಾಮ ರಾಜ್ಯ ಅರ್ಧ ಬೇಡಪ್ಪ, 5 ಗ್ರಾಮ ಕೊಡು ಅಂತ ಕೇಳ್ಕೊಂಡೆ. ನಿನ್ ಮಕ್ಳು ಎಷ್ಟು ಜಿದ್ದಿಂದ ಇದ್ರು, ಒಂದು ಸೂಜಿ ಮನೆ ಬಿದ್ರು ಜಾಗ ಕೊಡಲ್ಲ ಅಂತ ಹೇಳಿದ್ರು. ಏನ್ ಮಾಡಕ್ಕಾಗತ್ತೆ ನಾನು ಇಂತ. ಈಗ ನನ್ಗೆ ಈ ಮಾತು ಹೇಳ್ತಿದ್ಯಲ್ಲ, ನನಗೆ ಅವತ್ತು ನೀನ್ ಸಭೆಯಲ್ಲಿ ನಿಮ್ಮ ಇವರು ಇದ್ರು, ಧೃತರಾಷ್ಟ್ರನು ನಿಮ್ಮ ಯಜಮಾನ್ರು ಇದ್ರು, ನಿನ್ ಗಂಡ ಆದ ಧೃತರಾಷ್ಟ್ರನು ಇದ್ದ. ಅವಾಗ ಈ ಮಾತು ಅವ್ರಿಗೆ ಗೊತ್ತಾಯ್ತು, ಹೋಗಿ ಅಪ್ಪ 5 ಗ್ರಾಮ ಅಂತ ಕೊಟ್ಬಿಡು ಅಂತ ಹೇಳ್ಬೋದಿತ್ತಲ್ಲ.
ಆ ಮಾತನ್ನ ನೀವು ಇವಾಗ ಹೇಳ್ತಾ ಇದೀಯಾ, ನನ್ನ ಮಕ್ಳನ್ನ ನೀನ್ ಮಾಡಿದ್ರಿ ಅಂತ ನಾನ್ ಮಾಡಕ್ ಬಂದೆ, ನಾನ್ ಮಾಡ್ದೆ, ನೀನೇ ಅದಕ್ಕೆ ಒಪ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಆತರ ಮಾಡ್ಬೇಕಿತ್ತು. ಜೀವಿಗೆ ಯಾಕೆ ಎಷ್ಟೊಂದ್ ಜನ ಹೇಳ್ತಾ ಇರೋದು ಇದನ್ನೇ ಪ್ರಾಬ್ಲಮ್, ಏನೋ ಜೀವಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಕೃಷ್ಣ, ಅವನೇ ಸರಿ ಮಾಡ್ಬಿಟ್ರಾಗಲ್ವಾ ಅಂತ. ಸ್ವತಂತ್ರ ಕೊಟ್ಟಿದ್ದಾನೆ, ನಿಮ್ ಇಚ್ಛೆ ಬಂದ್ ಮಾಡ್ರಪ್ಪ ಅಂತ. ನೀವ್ ಎಷ್ಟೇ ಬಂದು ಎಲ್ಲಾ ತರ ವಿಧದಿಂದನೂ ಕೃಷ್ಣ ಹೇಳ್ತಾ ಇದ್ದಾನೆ. ಕಲಿತಿಲ್ಲ ಅಂತ ಏನ್ ಮಾಡ್ತಾ ಇದ್ದಾನೆ, ಅವ್ನ್ ಕಷ್ಟ ಕೊಡ್ಲೇಬೇಕು. ನಿಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನೀವು ಕಷ್ಟ ಅನುಭವಿಸ್ತಾ ಇದೀರ ಹೊರತು ನಾನಲ್ಲ ಹೊಣೆ, ಕೃಷ್ಣ ಹೇಳ್ತಾ ಇರೋದು. ಅದೇ ರೀತಿ ಇಲ್ಲಿ ಸಂಧಾನ ಏನ್ ಮಾಡ್ಬೇಕು ಕೃಷ್ಣ, ಇನ್ನೊಂದು ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಯುಧಿಷ್ಠರ್ ಮಹಾರಾಜು ಯುಧಿಷ್ಠರ್ ಮಹಾರಾಜ್ ಏನ್ ಮಾಡ್ತಾನೆ, ಒಂದು ಕಾಲಕ್ಕೆ ಫಸ್ಟ್ ಎಲ್ಲ ಯುದ್ಧ ಎಲ್ಲ ಆಗುತ್ತೆ. ಯುದ್ಧ ಎಲ್ಲ ಆದ್ಮೇಲೆ ಅವನಿಗೆ ಏನೋ ಎಲ್ಲಾರನ್ನು ನೋಡಿ, ಎಷ್ಟೊಂದ್ ಜನ ಸತ್ತೋಗಿರ್ತಾರೋ ಎಲ್ಲಾರು ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ, ಗಂಡ ಸತ್ಮೇಲೆ ಏನ್ ಮಾಡ್ತಾರೆ, ಎಲ್ಲ ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ. ಎಲ್ಲಾರು ನೋಡ್ಬಿಟ್ಟು ಯುಧಿಷ್ಠರ್ ಮಹಾರಾಜ್ಗೆ ತಲೆ ಕೆಟ್ಬಿಡಿ, ಅರೆ ನನ್ನ ರಾಜ್ಯಕ್ಕೋಸ್ಕರ ಇಷ್ಟೊಂದ್ ಜನನ ವಿಧವೆ ಮಾಡ್ಬಿಟ್ನ ನಾನು, ಇಷ್ಟೊಂದ್ ಜನ ಹತ್ಯೆ ಮಾಡ್ತಾನೆ. ಅವಾಗ ಗೊತ್ತಾಗುತ್ತೆ ಅವ್ನಿಗೆ, ಅರ್ಜುನ ಈಗಲೇ ಶುರು ಮಾಡ್ತಾನೆ ಯುದ್ಧಕ್ಕೆ ಮುಂಚೆನೆ. ಲೆಕ್ಕ ಹಾಕೊಳ್ಳಿ ಅರ್ಜುನಿಗೆ ಎಂತ ಕರುಣೆ ಇತ್ತು, ಎಂತ ಬುದ್ಧಿವಂತ ವ್ಯಕ್ತಿ, ಎಂತ ವ್ಯಕ್ತಿ ಅಂತ. ಯುಧಿಷ್ಠಿರ ಮಹಾರಾಜ್ ಧರ್ಮರಾಯ ಅಂತೀವಲ್ಲ, ಅವಾಗ ಯೋಚನೆ ಮಾಡ್ತಾ ಇದ್ದಾನೆ. ಅವಾಗ ಯೋಚನೆ ಮಾಡ್ತಾನೆ, ಅರೆ ಇಷ್ಟೊಂದ್ ಜನ ಹತ್ಯೆ ಆಗೋದ್ರಲ್ಲ, ನಾನ್ ರಾಜ್ಯಭಾರ ಮಾಡಲ್ಲ ಕೃಷ್ಣ, ನನಗೆ ಇಷ್ಟೊಂದ್ ಜನ ಹಿಂಗಾಗುತ್ತೆ ನಂಗೆ, ಇಲ್ಲ ನಾನು ಮಾಡಲ್ಲ, ಕಾಡ್ಗೋಗ್ತೀನಿ ಅಂತ. ಅರೆ ನೀನು ಇವಾಗ ಕಾಡ್ಗೋಗಿ ಏನ್ ಪ್ರಯೋಜನ ಆಯ್ತು, ಮತ್ತೆ ತಿರ್ಗಿ ಅವ್ರೆಲ್ಲ ತರಕಾಗುತ್ತಾ, ಸರಿ ಮಾಡಕ್ಕಾಗತ್ತಾ? ರಾಜ್ಯಭಾರ ಮಾಡು, ಅದ್ರ ತಕ್ಕನಾಗ ಅವ್ರಿಗೆ ರಾಜ್ಯಭಾರ ಮಾಡು, ಏನು ಮಾಡಕ್ಕಾಗಲ್ಲ, ಕಾಲಕಾರಣ, ಕಾಲದಲ್ಲಿ ನೀನಿದ್ಯಾ, ಕಾಲಕಾರಣ, ನೀನ್ ಏನು ಮಾಡಕ್ಕಾಗಲ್ಲ, ನಿನ್ನ ಪರಿಸ್ಥಿತಿ ಇದೇ ತರ ಇರೋದು, ಆಲ್ರೆಡಿ ಆಗೋಗಿರೋದು, ಈಗೇನು ಮಾಡಕ್ಕಾಗಲ್ಲ, ರಾಜ್ಯಭಾರ ಮಾಡು. ಇಲ್ಲ ಇಲ್ಲ ನಾನು ಮಾಡಲ್ಲ. ಕೃಷ್ಣ ಹೇಳ್ತಾನೆ, ಕೇಳ್ತಾ ಇಲ್ಲ. ಇವರು ದೌಮ್ಯ ಅಂತ, ಅವರು ತುಂಬಾ ಕಾಡು ವನವಾಸಲೆಲ್ಲ ದೌಮ್ಯಾಚಾರ್ಯರು ಅವ್ರ ಜೊತೆ ಇದ್ದವರು, ಅವ್ರು ಹೇಳ್ತಾರೆ, ಕೇಳ್ತಾ ಇಲ್ಲ. ಇಷ್ಟೇ ಯಾಕೆ, ವ್ಯಾಸ ಮಹರ್ಷಿ ಬರ್ತಾರೆ, ಅವ್ರು ಹೇಳ್ತಾರೆ, ನೋಡು ಇದಕ್ಕೆಲ್ಲ ಯುಧಿಷ್ಠಿರ ನೀನೆಲ್ಲ ಕಾರಣ, ಎಲ್ಲದಕ್ಕೂ ಕಾಲ ಕಾರಣ, ಕಾಲದಿಂದ ಆಗೋಗಿದೆ ಇದೆಲ್ಲ, ನೀನೇನು ಮಾಡಕ್ಕಾಗಲ್ಲ, ರಾಜ್ಯಭಾರ ಮಾಡೋದು. ಇಲ್ಲ ಇಲ್ಲ ನಾನ್ ಮಾಡಲ್ಲ. ಅರೆ ಯುಧಿಷ್ಠಿರ ಮಹಾರಾಜ ಅಂತ ಟೈಮಲ್ಲಿ ಇಲ್ಲೆಲ್ಲ ವ್ಯಾಸ ಮಹರ್ಷಿ ಸಜೆಷನ್ ತಗೋತಿದ್ದ, ಎಂತ ಸಂದರ್ಭ ಬಂದ್ರು ಕೃಷ್ಣ ಏನು ಒಂದ್ ಮಾತು ಹೇಳಿದ್ರೆ ಕೇಳ್ತಾ ಇದ್ದ. ಇವತ್ತು ಇವರಿಬ್ರು ಹೇಳಿದ್ರು ರಾಜ್ಯ ಯಾಕೆ ಮಾಡ್ತಾ ಇಲ್ಲ, ಅವನು ರಾಜ್ಯಭಾರ ಮಾಡಕ್ಕೆ ಒಪ್ಕೋತಾ ಇಲ್ಲ. ಸಿಂಪಲ್ ಕ್ವಶನ್ ಅಲ್ವಾ, ಎಲ್ಲರೂ ಅರ್ಥ ಆಗಂತದ್ದು. ಇದು ಆಲ್ರೆಡಿ ಆಗೋಗಿದೆ, ಇದು ಆಗೋಗಿರೋದಕ್ಕೆ ಏನು ಮಾಡಕ್ಕಾಗಲ್ಲ. ನೀನ್ ರಾಜ್ಯ ಅದಕ್ಕೆ ತಕ್ಕನಾಗ ಧರ್ಮದಿಂದ ರಾಜ್ಯಭಾರ ಮಾಡು, ಅದು ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ನೀನೇನ್ ಸಂಹಾರ ಮಾಡ್ಲಿಲ್ಲ ಅಂದ್ರೆ ಅವ್ರು ಉಳ್ಕೋತಿದ್ರಾ? ಮತ್ತೆ ಏನೋ ಒಂದ್ ಅಷ್ಟು ವರ್ಷಕ್ಕೆ ಜಾಸ್ತಿ ವರ್ಷಕ್ಕೆ ಅವ್ರ ಗಂಡ ಇಲ್ದಂಗೆ ಆಯ್ತಾ ಇದಾರೆ ಅಷ್ಟೇ ತಾನೇ. ರಾಜ್ಯಭಾರ ಸರಿ ಮಾಡೋದು ಧರ್ಮದಿಂದ ಸರಿ ಹೋಗುತ್ತೆ. ಕೇಳ್ತಾ ಇಲ್ಲ. ಯಾಕೆ ಯುಧಿಷ್ಠಿರ ಮಹಾರಾಜ ಇವಾಗ ಕೃಷ್ಣ ಮಾತು ಕೇಳ್ತಾ ಇಲ್ಲ? ಮುಂಚೆ ಎಲ್ಲ ಕೇಳ್ತಿದ್ರು, ಇವಾಗ ಯಾಕೆ ಕೇಳ್ತಾ ಇಲ್ಲ? ಒಳಗಡೆ ಯಾರು? ಕೃಷ್ಣ ಯುಧಿಷ್ಠಿರ ಮಹಾರಾಜ್ ಒಳಗಡೆ ಕೂತ್ಕೊಂಡು ಏನ್ ಹೇಳ್ತಾ ಇದ್ದಾನೆ, ನಾನು ಹೇಳೋ ಮಾತನ್ನ ಒಪ್ಕೋಬೇಡ ಅಂತ ಇದ್ದಾನೆ. ಅದಕ್ಕೆ ಅವನು ಒಪ್ತಾ ಇಲ್ಲ. ಕೃಷ್ಣ ಈಚೆ ಕಡೆ ಮಾತ್ರ ಎಲ್ಲರಿಗೂ ಕಾಣ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು, ಎಲ್ಲರಿಗೂ ಕೃಷ್ಣನು ಈ ತರ ಹೇಳ್ತಾ ಇದ್ದಾನೆ ಅಂತ ಒಳ್ಳೆ ತರ ಇದ್ ಮಾಡ್ಕೋಬೇಕು. ಆದ್ರೆ ಕೃಷ್ಣನ ಪ್ಲಾನ್ ಏನಿದೆ, ಇದನ್ನ ನನ್ನ ಇವನ್ ಕೈಲಿ ಹೇಳಿಸ್ಬೇಕು. ಯಾರು? ಭೀಷ್ಮ ಪಿತಾಮಹನ ಕೈಲಿ ಹೇಳಿಸ್ಬೇಕು. ಭೀಷ್ಮ ಇನ್ನ ದೇಹ ಅಂತ್ಯ ಆಗಿಲ್ಲ, ಯುದ್ಧ ಭೂಮಿಲಿ ಮಲಗಿದ್ದಾರೆ ಶರಶಯ ಮೇಲೆ, ಅವ್ರ ಕೈಲಿ ಹೇಳಿಸ್ಬೇಕು ಅಂತ ಕೃಷ್ಣನ್ ಪ್ಲಾನ್. ಯಾಕೆ? ನನ್ನ ಭಕ್ತಂದು ಯಾವಾಗ್ಲೂ ನನ್ನ ಭಕ್ತ ಶ್ರೇಷ್ಠ ಆಗ್ಬೇಕು. ಕೊನೆ ಕಾಲದಲ್ಲಿ ಅವನ್ಗೆ ಅವನ್ ತಿಳುವಳಿಕೆನ ಎಲ್ಲ ಲೋಕಕ್ಕೆಲ್ಲ ಪ್ರಚಾರ ಮಾಡ್ಬೇಕು. ಅದು ಕೃಷ್ಣನ್ ಪ್ಲಾನ್. ಅದಕ್ಕೋಸ್ಕರ ಯುಧಿಷ್ಠಿರ ಮಹಾರಾಜಗೆ ನಾನು ಹೇಳ್ತಾ ಇದ್ರು ಕೂಡ ಒಪ್ಕೋಬೇಡ ಅಂತ ಒಳಗಡೆಯಿಂದ ಪ್ರೇರಣೆ ಕೊಡ್ತಾ ಇದ್ದಾನೆ. ಅದಕ್ಕೆ ಅವನು, ಇಲ್ಲ ಕೃಷ್ಣ ನನಗೆ ಯಾಕೋ ಸಮಾಧಾನ ಆಯ್ತು, ನಾನು ಕಾಡ್ಬೋಯ್ತೀನಿ. ಅರೆ ನಾನು ಹೇಳ್ತಾ ಇದ್ದೀನಲ್ಲ, ಇದಕ್ಕಿಂತ ಮುಂಚೆ ಯಾವಾಗ್ಲೂ ಯುಧಿಷ್ಠಿರ ಮಹಾರಾಜನ ಕೃಷ್ಣ ಏನ್ ಮಾಡ್ಲಿ, ಕೃಷ್ಣ ಏನ್ ಹೇಳ್ತಾನೆ ಅದನ್ನ ಮಾಡ್ತಾ ಇದ್ದ. ಹೌದಾ? ಆದ್ರೆ ಒಂದೊಂದು ಸಂದರ್ಭದಲ್ಲಿ ಕೇಳಿರ್ಲೇ ಬಿಡು, ಕೃಷ್ಣ ಆಜ್ಞೆ ಕೇಳಿಲ್ಲ, ಕೃಷ್ಣನ ಮಾತನ್ನ ಕೇಳಿಲ್ಲ ಕೆಲವೊಂದು ಸಂದರ್ಭದಲ್ಲಿ. ಆದ್ರೆ ಪ್ರತಿ ಇದ್ರಲ್ಲೂ ಕೂಡ ಯುಧಿಷ್ಠಿರ ಮಹಾರಾಜ ಆತರ ನಡ್ಕೋತಿದ್ದನು. ಅಂತ ಕೃಷ್ಣನ್ ಮಾತೇ ಇವಾಗ ಕೇಳ್ತಾ ಇಲ್ಲ. ಅಲ್ಲೋಗ್ಬಿಟ್ಟು ನಡ್ರಿ, ಆಯ್ತಪ್ಪ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು, ಆಯ್ತಪ್ಪ ಬಾ, ನಿನ್ ಕೇಳಲ್ವಾ, ತಾತ ಇದಾರೆ ಅವ್ರ ಕೈಲಿ ಹೇಳಿಸ್ತೀನಿ ಬಿಟ್ಟು ಕರ್ಕೊಂಡಿದ್ದಾನೆ ಉಪಾಯ ಮಾಡಿ ಎಲ್ರು. ಅಲ್ಲಿ ಭೀಷ್ಮಾಚಾರ್ಯರು ಅದೇ ಮಾತು ಹೇಳ್ತಾರೆ, ನೀನಲ್ಲ ಕಾರಣ, ಕಾಲ ಕಾರಣ. ಇಲ್ಲಿ ನಿಂತಿದ್ದಾನ ಕೃಷ್ಣ, ಇವನು ಕಾರಣ. ಯಾಕೆ ಸುಮ್ನೆ ನೀ ಈ ತರ ಮಾಡ್ತಿದ್ಯಾ? ಆಗೋಗಿರೋದು. ಇನ್ನೇನು ಎಲ್ರು ವಾಪಸ್ ತರಕಾಗುತ್ತಾ? ಯಾರ ಕೈಲಿ ಸಾಧ್ಯ ಇಲ್ದಿರ ಮಾತಾಯ್ತು. ಏನ್ ಮಾಡಕ್ಕಾಗತ್ತೆ? ಆಗೋಗಿದೆ ವಿಧಿ, ಕಾಲ ಕಾರಣ. ರಾಜ್ಯಭಾರ ಮಾಡು, ಕರೆಕ್ಟ್ ರೀತಿಯಲ್ಲಿ ರಾಜ್ಯಭಾರ ಮಾಡು. ಅದೇ ಸೇಮ್ ಮಾತಾಡ್ತಾನೆ. ಸರಿ ಆಯ್ತು ತಾತ ಮಾಡ್ತೀನಿ. ಕೃಷ್ಣ ಪ್ರಭು ಕೇಳಿಸ್ತಿಲ್ಲ.
ಒಂದ್ ನಿಮಿಷ. ಕೃಷ್ಣ ಕೇಳ್ತಾ ಇದೆ ಪ್ರಭು, ಚೆನ್ನಾಗಿ ಕೇಳಿಸ್ತಾಯ್ತಾ? ಈಗ ಕೇಳಿಸ್ತಿದೆ. ಮಾತಾಡಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಸೊ ಇದು ಕೃಷ್ಣನ್ ಪ್ಲಾನ್. ಕೃಷ್ಣ ಯಾವತ್ತೂ ಅವನ ಅಂತರಂಗದಲ್ಲಿ ಏನಿರುತ್ತೋ ಅದನ್ನೇ ಮಾಡ್ಸೋದು. ಮೇಲ್ಗಡೆ ನೋಟಕ್ಕೆ ಓಕೆ ಹೇಳ್ತಾನೆ, ಮಾಡ್ತಾನೆ. ಸೊ ಇವಾಗ ಹೆಂಗ್ ಕಂಡುಹಿಡಿದೀರಾ ಮೇಲ್ಗಡೆ ನೋಟಕ್ಕೆ ಸರಿಗಿದಾನೆ ಇಲ್ಲ, ಒಳಗಡೆ ನೋಟಕ್ಕೆ ಸರಿ ಇಲ್ಲ ಅಂತ? ಏನೇ ಇಲ್ಲ. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅದನ್ನ ಕೇಳ್ತಾ ಹೋಗಿ. ಕೃಷ್ಣ ಯಾವ್ದೋ ಒಂದೊಂದು ಸಂದರ್ಭದಲ್ಲಿ ಆತರ ಮಾಡ್ತಾನೆ ಹೊರತು ಒಳಗೊಂದು ಹೊರಗೊಂದು ಅಂದ್ರೆ ಅದನ್ನ ತಕ್ಕ ಸಮಯ ಇದ್ದಾಗ, ಅದು ತುಂಬಾ ಮುಖ್ಯ ಘಟ್ಟ ಆಗಿದ್ದಾಗ ಅದನ್ನ ಮಾಡ್ಲೇಬೇಕು ಅಂದಿದ್ದಾಗ ಮಾತ್ರ ಮಾಡಿಸ್ತಾನೆ. ಅವನ ರೀತಿ ನಡಿಬೇಕು. ಆದ್ರೆ ನಾವ್ ಇವಾಗ ಹಂಗಾದ್ರೆ ಕೃಷ್ಣ ಅಂತರದಲ್ಲಿ ಬೇರೆ ಏನೋ ಇದೆಯಾ, ನಾವ್ ಕೃಷ್ಣ ಹೇಳ್ತಾರ ಕೇಳಕ್ ಬೇಡವೇನೋ, ಇಲ್ಲಿ ಭಗವದ್ಗೀತೆ ಹೇಳ್ತಾ ಇದಂದ್ರ ಇದನ್ ಕೇಳಕ್ ಬೇಡವೇನೋ, ಕೃಷ್ಣ ಅಂತರದಲ್ಲಿ ಮಾಡ್ಬೇಡ ಅಂತಿದೆ ಅಂತ ಅನ್ಕೋಬಿಟ್ಟಿರ ಆಮೇಲೆ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅದನ್ನ ಕೇಳಲೇಬೇಕು ನಾವು. ಕೆಲವೊಂದು ರೇರ್ ಸಮಯದಲ್ಲಿ ಮಾತ್ರ ಈ ತರ ಒಂದು ಆಗೋದು. ಆ ಸಂದರ್ಭಕ್ಕೆ ತಕ್ಕನಾಗಿ ಅದು ನಮ್ಗೆ ಗೊತ್ತಾಗೋದಿಲ್ಲ, ಆದ್ರೆ ಕೃಷ್ಣ ಮಾತು ಕೇಳಲೇಬೇಕು. ಇದೇ ಸಂದರ್ಭದಲ್ಲಿ ಯುಧಿಷ್ಠಿರ ಮಹಾರಾಜನು ಕೇಳೋರು, ಏನೋ ಅಶ್ವತ್ಥ ಮಾತಾಗಿದ್ದಾನೆ ಹೇಳು ಅಂತಾನೆ. ಅರ್ಜುನ ಇವನ್ ಹೇಳ್ತಾನೆ, ಯುಧಿಷ್ಠಿರ ಮಹಾರಾಜ್ ಹೆಂಗ್ ಹೇಳೋದು? ಯಾಕಂದ್ರೆ ಅದು ನಿಜ ಅಲ್ಲ, ಸತ್ಯ ಹೇಳ್ಬೇಕು ನಾನು. ಸತ್ಯ ನಾನು ಯಾವತ್ತೂ ಸತ್ಯ ಬಿಟ್ಟವನಲ್ಲ, ಹೇಳ. ಅದು ಕೃಷ್ಣನ್ ಮಾತನ್ನ ಏನ್ ಕೃಷ್ಣ ಹೇಳ್ತಾನೆ ಅದನ್ನ ಕೇಳಲೇಬೇಕು. ಬರೀ ಇದೊಂದು ಕೇಳದೇ ಇದಕ್ಕೆ ಅವ್ನ ನರಕ ದರ್ಶನ ಆಯ್ತು ಅವನ್ಗೆ. ಯುಧಿಷ್ಠಿರ ಮಹಾರಾಜ್ ಒಂದೇ ಮಾತು ಕೃಷ್ಣನ್ ಮಾತನ್ನ ಕೇಳದೇ ಇದ್ದಿದ್ದಕ್ಕೆ. ಆದ್ರೆ ಇಲ್ಲಿ ಕೇಳಿಲ್ಲ ಅಂದ್ಬಿಟ್ಟು ನರಕ ದರ್ಶನ ಅಂತ ಹೇಳಿಲ್ಲ. ಎಲ್ಲಿ ಈ ಸಂದರ್ಭದಲ್ಲಿ ಕೃಷ್ಣ ಮಾತು ಕೇಳಲಿಲ್ಲ ಅಂತ ಹೇಳಿಲ್ಲ. ಯಾಕೆ? ಅದು ಕೃಷ್ಣಂದು ಬೇರೆ ಪ್ಲಾನ್ ಇತ್ತು, ಅದಕ್ಕೋಸ್ಕರ ಕೃಷ್ಣನ ಮಾತು ಅದು ಪ್ರೇರೇಪಣೆ ಆಗ್ತಾ ಇದೆ, ಅದಕ್ಕೋಸ್ಕರ ಕೇಳ್ತಾ ಇದೆ. ಈ ಸಂದರ್ಭದಲ್ಲಿ ಕೃಷ್ಣನ ಮಾತು ಇತ್ತು, ಕೃಷ್ಣ ನನ್ನ ಮಾತು ಕೇಳುವಂತ ಇದ್ದ, ಆದ್ರೂ ಕೂಡ ಅವ್ನು ಕೇಳ್ತಾ ಇಲ್ಲ. ಅಂದ್ರೆ ಅರ್ಥ ಏನು? ಕೃಷ್ಣ ಅವ್ನಿಗೆ ಏನಾಗ್ತಾ ಇದೆ, ಕೃಷ್ಣ ಮಾತು ಕೇಳಿಲ್ಲ ಅನ್ನೋದಕ್ಕೆ ಅವ್ನಿಗೆ ನರಕ ದರ್ಶನ ಆಗ್ತದೆ. ಆಯ್ತು, ಇಲ್ಲ ಆಗ್ಲಿಲ್ಲ, ಇಲ್ಲಿ ಈ ತರ ಸಂದರ್ಭ ಹೇಳಿಲ್ಲ. ಇಲ್ಲಿ ಕೃಷ್ಣ ಮಾತು ಕೇಳಿಲ್ಲ ಅಂದ್ರೂ ಕೂಡ ಅವ್ನಿಗೆ ಈ ತರ ಆಯ್ತು ಅಂತ ಹೇಳಿಲ್ಲ. ಯಾವ್ದು ಕೇಳ್ತಾನೆ ಇದಕ್ಕೆ, ಈ ಒಂದು ಸಂದರ್ಭಕ್ಕೋಸ್ಕರ ಅವ್ನ ನರಕ ದರ್ಶನ ಆಯ್ತು ಅಂತ ಹೇಳ್ತಾರೆ ಹೊರತು ಈ ಸಂದರ್ಭದಲ್ಲಿ ಕೇಳಲಿಲ್ಲ ಅಂತ, ಯಾವ್ದು ಭೀಷ್ಮಾಚಾರ್ಯದ ಸಂದರ್ಭದಲ್ಲಿ ಕೇಳಲಿಲ್ಲ ಅಂತ ಅವ್ನಿಗೆ ನರಕ ದರ್ಶನ ಆಯ್ತು ಅಂತ ಹೇಳಿಲ್ಲ. ಅಂದ್ರೆ ಅರ್ಥ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅದನ್ನ ನಾವು ಕೇಳಲೇಬೇಕು. ಇದು ನಾವು ಕೃಷ್ಣ ಮನಸ್ಸರ ಹೊರಗಡೆ ಇಲ್ವೇನೋ ಸುಮ್ನೆ ಹೇಳಿದಾನೋ ಅದನ್ನ ಆಚಾರ್ಯರು ಯಾವಾಗ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಯಾವ ಟೈಮಲ್ಲಿ ಏನಾಗಿದೆ ಅಂತ ಅದನ್ನ ಆಲ್ರೆಡಿ ಬರ್ದ್ಬಿಟ್ಟಿದ್ದಾರೆ. ಅಂತ ಟೈಮ್ ಬಿಟ್ಟು ಮಿಕ್ಕಿದೆಲ್ಲಾ ಟೈಮಲ್ಲಿ ನಾವು ಭಗವಂತನ ಮಾತನ್ನ ಅನುಸರಿಸ್ಬೇಕು. ಇಲ್ಲಿ ಕೃಷ್ಣ ಅದನ್ನ ಹೇಳ್ತಾ ಇದ್ದಾನೆ. ಅವನಿಗೆ ಅರ್ಜುನಿಗೆ ಭಗವದ್ಗೀತೆ ಹೇಳ್ಬೇಕಾಯ್ತು, ಹಂಗೆ ಡೈರೆಕ್ಟ್ ಆಗಿ ಹೇಳಿಲ್ವ. ಯಾಕೆ ಈ ತರ ಮೋಹ ಬರ್ಸಿ ಹೇಳ್ಬೇಕಾಯ್ತು ಅಂತಂದ್ರೆ, ಅರ್ಜುನಿಗೆ ಆತರ ಮೋಹ ಬರ್ದಿಲ್ಲ. ಯುದ್ಧ ಮಾಡಲ್ಲ ಅಂದಾಗ ಬೈಲಿ ನಿನ್ಗೆ ಒಂದ್ ನಿಮಿಷ ಭಗವದ್ಗೀತೆ ಹೇಳ್ತೀನಿ ಆಮೇಲೆ ಯುದ್ಧ ಮಾಡುವಂತೆ ಅಂತಂದಿದ್ರೆ ಅರ್ಜುನ ಏನಂತಿದ್ದ? ಅಯ್ಯೋ, ಯುದ್ಧ ಮಾಡುವಾಗ ನಿನ್ ಭಗವದ್ಗೀತೆ ಕೇಳ್ಯಾರ ಆಮೇಲೆ ಹೇಳುವ ಅಂತ ಅನ್ಬಿಟ್ಟು ಯುದ್ಧ ಮಾಡಕ್ ಶುರು ಮಾಡು. ಆಗ್ಬಾರ್ದು. ಯಾವಾಗ ನಮ್ಗೆ ತಕ್ಕ ಸಮಯ ಬರುತ್ತೋ ಅವಾಗ ಅದನ್ನ ಕೇಳಲೇಬೇಕು. ಇಲ್ಲಿ ಅರ್ಜುನಿಗೆ ಈ ತರ ಮೋಹ ಬರ್ಸಿ ಭಗವದ್ಗೀತೆ ಹೇಳೋದು, ಅವನು ಪೂರ್ಣ ಪ್ರಮಾಣದಲ್ಲಿ ಅದನ್ನ ರಿಸೀವ್ ಮಾಡಕ್ಕೆ ತಕ್ಕವಾಗಿರ್ತಾನೆ. ಅಂತ ಸಮಯ, ಈ ತಕ್ಕ ಸಮಯ ಅವನಿಗೆ ಇದು ರಿಸೀವ್ ಮಾಡಕ್ಕೆ, ಆ ಟೈಮಲ್ಲಿ ನಾವು ಹೇಳ್ಬೇಕಾಗಿರೋದು. ಇಲ್ಲ ಅಂತಂದ್ರೆ ಅದನ್ನ ಅವನು ತಗೊಳ್ಳೋದೇ ಇಲ್ಲ, ತಗೊಳಕ್ಕೆ ಅವ್ನು ಮೂಡ್ ಇರಲ್ಲ. ನೋಡಿ, ಬೇರೆ ಯಾರಾದ್ರೂ ತಗೊಂಡ್ರ ಇದನ್ನ, ಯಾರು ಈ ಮೂಡ್ಗೆ ಹೋಗಿರ್ಲಿಲ್ಲ. ನನಗೆ ನಿಜಕ್ಕೂ ಈ ಭೌತಿಕ ಪ್ರಪಂಚ ಬೇಡ ಅನ್ನೋ ಮೂಡ್ಗೆ ಹೋಗಿರ್ಲಿಲ್ಲ. ಇಲ್ಲ, ಈ ಸಂದರ್ಭ ನನಗೆ ಬೇಡವೇ ಬೇಡ, ಇದು ಆಗೋದಿಲ್ಲ, ನಾನು ಬೇಕಾದ್ರೆ ದೇಹ ಅಂತ್ಯ ಮಾಡ್ತೀನಿ ಅಂತ ಮೂಡ್ಗೆ ಹೋದಾಗ ಏನ್ ರಿಸೀವ್ ಮಾಡಿದಾಗ ಅರ್ಜುನ ಯಾವ ತರ ರಿಸೀವ್ ಮಾಡ್ದ? ಪೂರ್ಣ ಪ್ರಮಾಣದಲ್ಲಿ ಒಂದು ಮಾತು ಕೃಷ್ಣನ ಆ ಕಡೆ ಈ ಕಡೆ ಹೋಗ್ಲಿಲ್ಲ, ರಿಸೀವ್ ಮಾಡ್ದ. ಅದೇ ತರ ನಡ್ದ. ಬರೀ ರಿಸೀವ್ ಮಾಡಿದಲ್ಲ, ನಡ್ಕೊಂಡ. ಇಮಿಡಿಯೇಟ್ ಆಗಿ ಕೇಳಿದ ತಕ್ಷಣ ನಡ್ಕೊಂಡ. ಆದ್ರೆ ಬೇರೆಯವರೆಲ್ಲ ಇದ್ರು, ಏನೋ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ ಅಂತ ನಿಂತ್ಕೊಂಡು ನೋಡ್ತಿದ್ರೆ ಹೊರತು ಹತ್ರ ಬಂದು ಯಾರು ಕೇಳಲಿಲ್ಲ. ಯಾಕೆ? ಆ ಮೂಡ್ಗೆ ಹೋಗಿಲ್ಲ ಅವರು.
ಸೊ ಇದನ್ನೇ ಹೇಳ್ತಾ ಇರೋದು, ನಾವೇನಾರ ಒಂದು ಮೀಟಿಂಗ್ ಆ ಒಂದು ಇದಕ್ಕೆ ಹೋಗ್ಬೇಕು, ಆ ಮೂಡ್ಗೆ. ಎಲ್ಲಾ ಸಂದರ್ಭದಲ್ಲಿ ನಾವು ಏನು ಭಗವಂತನ ಕಥೆಯಿಂದ ಇಟ್ಕೆ ಆ ಮೂಡ್ಗೆ ಹೋಗ್ಬೇಕು. ಅದಕ್ಕೆ ಈಗ ಹಂಗಾದ್ರೆ ಪ್ರತಿ ಕ್ಷಣ ಹೋಗೋದು ಬರೋದು ಮಾಡೋದ. ನೀವು ಯಾವಾಗ ಕಥೆ ಹೇಳ್ತೀರ ಹೋಗಿ ಬರೋದು, ಮತ್ತೆ ಯಾವಾಗ ಜಪ ಮಾಡ್ತೀರ ಅವಾಗ ಬರೋದು, ಮತ್ತೆ ಮಿಕ್ಕಿದೆಲ್ಲ ನಾವು ಹೋಗೋದಾ ಮೂಡು ಹೋಗೋದಾ ಅಂತ ನಾವು ಕೇಳಿದ್ರೆ ನಮ್ಮ ಪರಿಸ್ಥಿತಿ ಯಾವಾಗ್ಲೂ ಕೇಳಂತ ಪರಿಸ್ಥಿತಿನೇ ಇರೋದು. ಅದ್ರ ನಾವೇನ್ ಮಾಡ್ತಾ ಇದೀವಿ, ಸ್ವಲ್ಪ ಆ ಕಡೆ ಈ ಕಡೆ ಈ ಪರಿಸ್ಥಿತಿಗೆ ಬಂದ್ಬಿಡ್ತಾ ಇದೀವಿ. ಅದರಿಂದ ಏನ್ ಮಾಡೋದು, ಯಾವಾಗ್ಲೂ ನಾವು ಮಾಡಕ್ ಮುಂಚೆ ಭಗವಂತನ ಕಥೆ ಮಾಡೋದು, ಓಕೆ ಆ ಮೂಡ್ ಬರ್ಲಿ ಅಂತ ಭಗವಂತ ಕೀರ್ತನೆ ಮಾಡೋದು, ಏನು ಭಗವಂತನ ನಾಮಸ್ಮರಣೆ ಮಾಡೋದು, ಭಗವಂತನ ಮತ್ತೆ ಆಚಾರ್ಯ ನೆನೆಸ್ಕೊಳ್ಳೋದು. ಯಾಕೆ? ನಮ್ಗೆ ಆ ಮೂಡ್ ಬರ್ಲಿ ಅಂತ. ನಮ್ಗೆ ಆಕ್ಚುಲಿ ಇರ್ಬೇಕಾಗಿದ್ದು ಯಾವಾಗ್ಲೂ ಆ ಪರಿಸ್ಥಿತಿನೇ ಇದೆ, ಬಟ್ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಬದಲು ಮಾಡ್ಬಿಡ್ತಾ ಇದೀವಲ್ಲ. ಅದಕ್ಕೋಸ್ಕರ ಪರಿಸರನ ಮತ್ತೆ ಮೂಡ ಕೇಳಂತ ಮೂಡ್ ಬರ್ಲಿ ಅಂತ ನಾವು ಆ ತರ ಎಲ್ಲ ಮಾಡೋದು. ಅರ್ಜುನಿಗೆ ಒಂದೇ ಸರಿ ಆಗ್ಬಿಡ್ತು, ನಮ್ಗೂ ಬೇಕಾದ್ರೆ ಒಂದೇ ಸರಿ ಹೇಳ್ಬಿಟ್ರು ಕೂಡ ಆಗುತ್ತಾ? ಈಗ ನಮ್ಗೆ ಆ ತರ ಮೂಡ್ ಬಂದ್ಬಿಡುತ್ತಾ? ಆಯ್ತಪ್ಪ ಕೂರ್ಸ್ಕೊಂಡ್ ಮಾಡ್ತೀವಿ ಅದನ್ನ, ಎಷ್ಟು ಅದೇ ಏನಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೋ ನಾವು ನೀವೆಲ್ಲ ಕೂತ್ಕೊಂಡು ಹೋದಾನ, ಸರಿ ಕೃಷ್ಣ ಹೇಳ್ದಂಗೆ ನಡ್ಕೊಳ್ಳೋಣ. ಆಗುತ್ತಾ? ಬರೀ 35 ನಿಮಿಷ ಆಗುತ್ತೆ ಅಷ್ಟೇ. ಏನು ಇದು ಓದಕ್ಕೆ, ಭಾವಾರ್ಥನ ಶ್ಲೋಕನ ಬರೀ ಭಾವಾರ್ಥ ಓದಿದ್ರು ಸಾಕು. ಭಾವಾರ್ಥ ಓದ್ಕೊ ಬರೋಕ್ಕೆ ಬರೀ 30 ನಿಮಿಷ ಆಗುತ್ತೆ. ನಾವು ಬಂದ್ಬಿಡ್ತಾಕ್ರಿ ಅರ್ಜುನ್ಗೆ ಬಂದಂಗೆ ಭಗವಂತನ ಭಕ್ತಿ ಮಾಡಕ್ ಶುರು ಮಾಡ್ತೀವ? ಆಗೋದಿಲ್ಲ. ಸೊ ಅಂದ್ರೆ ಯಾಕೆ ಆ ರಿಸೀವ್ ಮಾಡೋ ಮೂಡ್ಗೆ ಹೋಗಲ್ಲ, ನಾವು ಹೋಗಿಲ್ಲ. ಅದಕ್ಕೆ ಏನ್ ಮಾಡ್ತಾ ಇದೀವಿ, ಹೋಗಿಲ್ವಾ, ಸರಿ ಆಯ್ತು, ನಿಧಾನಕ್ಕೆ ಅನುಭವಿಸು, ಸ್ವಲ್ಪನ ಕಷ್ಟನೂ ಅನುಭವಿಸು, ಈ ಕಡೆ ಇದನ್ನು ಕಲಿತಾ ಇರು, ಅನುಭವಿಸು, ಇದ್ರಲ್ಲಿ ಇರು. ಸೊ ಅನುಭವಿಸ್ತಾ ಇದ್ರೆ ಹಂಗ ಅನುಭವಿಸಿ ಇದು ಮಾಡ್ತಾ ಇರ್ತೀಯ, ಅವಾಗ ಗೊತ್ತಾಗ್ತಾ ಇರುತ್ತೆ ಕೃಷ್ಣ ಇದಕ್ಕೆ ಹೇಳಿರೋದು ಅಂತ. ಇಲ್ಲಿ ಗೊತ್ತಾಗ್ತಾ ಇರುತ್ತೆ. ಯಾವಾಗ ನಾವು ಅನುಭವಿಸ್ತೀವೋ, ಯಾವಾಗ ನಮ್ಮ ಭೌತಿಕ ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ ಒಂದು ವಿಷಯನ, ಅನುಭವಿಸಿದಾಗ ಮತ್ತೆ ತಿರ್ಗಾ ಇಲ್ಲಿ ಕೇಳ್ತೀವಿ ಭಗವದ್ಗೀತೆ ಓದ್ತಾ ಇದ್ದಾಗ. ಭಗವದ್ಗೀತೆ ಬಿಟ್ಬಿಟ್ರೆ ನೀವು ಅನುಭವಿಸ್ತಾ ಇರೋದೇ ಗೊತ್ತಾಗಲ್ಲ ನಿಮ್ಗೆ. ನಾವೇನ್ ಅನುಭವಿಸ್ತಾ ಇದೀವಿ ಅದು ಗೊತ್ತೇ ಆಗೋದಿಲ್ಲ. ಓ ಇದೇ ಸರಿ ಅನ್ಕೊ ಹೋಯ್ತಾ ಇರ್ತೀವಿ. ಯಾವಾಗ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಓದ್ತಾ ಇರ್ತೀವಿ, ಓ ನನಗೆ ಇದಾಗ್ತಾ ಇರೋದು ಇದಕ್ಕೆ ಅನ್ಬಿಟ್ಟು ಇಲ್ಲಿ ನೋಡ್ತೀವಿ, ಮತ್ತೆ ಅದನ್ನ ತಿದ್ಕೊಳ್ಳೋಕೆ ರೆಡಿ ಆಯ್ತೀವಿ. ಅದಕ್ಕೆ ಪ್ರತಿನಿತ್ಯ ನಾವು ಶಾಸ್ತ್ರನ ಓದ್ಬೇಕು, ಭಗವದ್ಗೀತೆ ಭಾಗವತ ಓದ್ಬೇಕು ಅನ್ನೋದು ಇದಕ್ಕೆ. ಅಲ್ಲಿ ಏನಾಗ್ತಾ ಇದೆ ಅದಕ್ಕೆ ವಿರುದ್ಧವಾಗೇ ಇರ್ತದೆ ಇಲ್ಲಿ. ಸೊ ಇಲ್ಲಿ ಇಲ್ಲಿ ಓದ್ತಾ ಇದೀವಿ, ಅಲ್ಲಿ ಹಂಗ್ ಮಾಡ್ತಾ ಇದೀನಲ್ಲ, ಅಲ್ಲಿ ನೋಡ್ತಾ ಇದ್ರೆ ಅದ್ ಮಾಡ್ಬೇಡ ಅಂತ ಇದ್ರೆ, ಇಲ್ಲಿ ನೋಡ್ತಾ ಇದ್ರಿ ಈ ಮಾಡಿದ್ರೆ ಈ ತರ ಹೇಳ್ತಾ ಇದಾರೆ, ಅಯ್ಯಯ್ಯಪ್ಪ ಬೇಡ ಅದ್ ಮಾಡೋದು ಬೇಡ, ನಿಜಕ್ಕೂ ಅದನ್ನ ಸ್ವಲ್ಪ ತಡಿತಾ ಇರ್ತೀವಿ. ಈ ತರ ಇದಾಗಿ ನಾವು ಆಧ್ಯಾತ್ಮಿಕತೆಗೆ ಬರ್ಬೇಕು ಪೂರ್ಣ ಪ್ರಮಾಣದಲ್ಲಿ. ಒಂದೇ ಸರಿ ಅರ್ಜುನ್ ತರ ಆಗ್ಬಿಡಲ್ಲ ನಾವು. ಅರ್ಜುನ್ ತರ ಮೂಡ್ಗೆ ಹೋಗಕ್ಕೂ ಆಗೋದಿಲ್ಲ, ಅದನ್ನ ರಿಸೀವ್ ಮಾಡಕ್ಕೂ ಆಗೋದಿಲ್ಲ. ಹೇಳ್ತಾ ಇರೋರು ಕೃಷ್ಣನೂ ಯಾರು ಇಲ್ಲ ಇಲ್ಲಿ, ಕೇಳ್ತಾ ಇರೋನು ಅರ್ಜುನ್ ತರನು ಯಾರು ಇಲ್ಲ. ಆತರ ಆಗ್ಬೇಕು, ಅದು ಆಕ್ಚುಲಿ ಆತರ ಆಗ್ಬೇಕು. ಸೊ ಇದು ಭಗವಂತನ ವರ್ಡ್, ಇದು ಭಗವಂತನ ಮಾತು. ಇವೆಲ್ಲ ಈ ಮಾತನ್ನ ನಾವು ಭಗವಂತನ ರೀತಿನೇ ತಗೊಂಡು ಆಚರಣೆ ಮಾಡಿದ್ರೆ ಮಾತ್ರ ಆಗೋದು. ಇಲ್ಲಿ ಕೃಷ್ಣ ಹೇಳ್ತಾ ಇರೋದೇನು ಸರಿ. ಅದಕ್ಕೋಸ್ಕರ ನಿನ್ನಲ್ಲಿ ಆ ಮೂಡ್ ಇದೆ, ಆ ಮೂಡ್ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನೀನು? ಸರಿ, ಅರ್ಜುನಿಗೆ ಈ ತರ ಏನು ಆಗ್ತಾ ಇದೆ, ಒಂದು ಮೋಹ ಬರ್ಸಿ ಅವನು ಆಮೇಲೆ ನಾನು ಅದನ್ನ ಹೇಳ್ಬೇಕು. ಹೇಳಿದಾಗ ಅವನು ರಿಸೀವ್ ಮಾಡ್ತಾನೆ. ಅಂದ್ರೆ ಭಗವದ್ಗೀತೆ ಅದೇ ತಾನೇ, ಈ ಭೌತಿಕ ಪ್ರಪಂಚದಿಂದ ಆಚೆ ಬರ್ಬೇಕು ಅಂತ ತಾನೇ ಇರೋದು. ಸೊ ಅರ್ಜುನಿಗೆ ಆ ಪರಿಸ್ಥಿತಿ ಬಂತು, ನೋಡಪ್ಪ ನೀನ್ ಇಲ್ಲಿ ತಿಳ್ಕೊಂಡಿರೋದಲ್ಲ ತಪ್ಪು, ನೀನ್ ಈ ತರ ತಿಳ್ಕೊಂಡಿದ್ಯಾ, ಸೊ ಈ ತರ ಇದೆ, ನೀನ್ ಕರ್ತವ್ಯ ಮಾಡ್ಬೇಕು, ಮತ್ತೆ ನೀನು ಆ ಕರ್ತವ್ಯದಲ್ಲಿ ಯಾವ ತರ ಮಾಡ್ಬೇಕು, ಯಾರು ನಿಜಕ್ಕೂ ಯಾರು, ನಾನು ಯಾರು, ಭಗವಂತ ಭಕ್ತಿ ಪ್ರಕೃತಿ ಏನು, ಇದೆಲ್ಲ ಡೀಟೇಲ್ ಆಗಿ ಹೇಳ್ತಾ ಬಂದ ಅರ್ಜುನಿಗೆ. ಅವಾಗ ಅದು ಚೆನ್ನಾಗಿ ಹಿಡೀತು. ಹೌದು, ನಾನು ಏನ್ ತಿಳ್ಕೊಂಡಿದ್ದೀನಿ ಇದು ಸರಿ ಇಲ್ದಿರೋದಂತ. ಸೊ ಅವನು ಸೊ ಅದೇ ತರ ಇಲ್ಲಿ ಅದಕ್ಕೆ ಕೃಷ್ಣ ಈ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ. ಅವನು ಮೋಹ ಬರಬೇಕು, ಆ ಮೋಹ ಬಂದಾಗ ನಾನು ಭಗವದ್ಗೀತೆ ಹೇಳ್ಬೇಕು. ಅದಕ್ಕೋಸ್ಕರ ಈ ಶ್ಲೋಕನ ಆ ಒಂದು ತಂದೆ ನಿಲ್ಲಿಸ್ತಾ. ಇದು ಮುಖ್ಯವಾಗಿರೋ ಘಟ್ಟ. ಭಾರತದ ಪ್ರಭುಪಾದಿನ ಸ್ಪಷ್ಟ ಮಾಡ್ತಾರೆ. ಎಲ್ಲ ಜೀವಿಗಳ ಪರಮಾತ್ಮನಾಗಿ ಕೃಷ್ಣನು ಪಾರ್ಥನ ಮನಸ್ಸಿನ ವ್ಯಾಪಾರವನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಇಲ್ಲಿ ಋಷಿಕೇಶ ಎನ್ನುವ ಪದವನ್ನು ಬಳಸಿರುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎನ್ನುವುದನ್ನು ಸೂಚಿಸುತ್ತದೆ. ಪಾರ್ಥ ಎಂದರೆ ಪೃಥ ಅಥವಾ ಕುಂತಿಯ ಮಗ. ಈ ಶಬ್ದದ ಬಳಕೆಯು ಅರ್ಥವತ್ತಾಗಿದೆ. ಅರ್ಜುನನು ಕೃಷ್ಣನ ತಂದೆ ವಾಸುದೇವನ ತಂಗಿಯಾದ ಪೃಥೆಯ ಮಗ. ಈ ಕಾರಣಕ್ಕಾಗಿ ತಾನು ಅರ್ಜುನನ ಸಾರಥಿಯಾದ ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಯಬಯಸಿದ. ಕೃಷ್ಣನ ಅರ್ಜುನನಿಗೆ ಕೌರವರನ್ನು ನೋಡು ಎನ್ನುವುದರ ಅರ್ಥವೇನು? ಅರ್ಜುನನು ಯುದ್ಧ ಮಾಡದಿರಲು ಬಯಸಿದ್ದನೆ. ಕೃಷ್ಣನು ತನ್ನ ಸೋದರತ್ತೆ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷಿಸಿರಲಿಲ್ಲ. ಅರ್ಜುನನ ಮನಸ್ಸಿನ ಮುಂದಿನ ಸ್ಥಿತಿಯನ್ನು ಹೀಗೆ ಭಗವಂತನು ವಿನೋದವಾಗಿ ಸೂಚಿಸಿದ. ಏನ್ ಮಾಡ್ತಾನೆ ಕೃಷ್ಣ? ಕೃಷ್ಣ ಏನ್ ಬಯಸಿದ್ನ? ಅರ್ಜುನ ಬಯಸಿದ್ನ, ಓ ಹಂಗಾದ್ರೆ ಯುದ್ಧ ಮಾಡಬಾರ್ದು ಅಂತ ಏನಾರು ಅವ್ನ ಮನಸ್ಸಲ್ಲಿ ಬರ್ತಾ ಇದೆಯಾ ಅಂತ? ಹೌದು,
ಕೃಷ್ಣ ಅರ್ಜುನಿಗೆ ನಾನು ಯುದ್ಧ ಮಾಡಿದ್ರೆ ಇವಾಗ ಇದಾಗ್ತಾ ಇದೆ. ಮತ್ತೆ ಕೃಷ್ಣ ನಿರೀಕ್ಷೆ ಮಾಡಲಿಲ್ಲ, ನಿರೀಕ್ಷೆ ಅಂದ್ರೆ ಮೇಲ್ಗಡೆ ಮಾತಿಗೆ ಕೃಷ್ಣ ನಿರೀಕ್ಷೆ ಮಾಡಲಿಲ್ಲ. ಏನಂತ? ಕೃಷ್ಣನ್ ಅರ್ಜುನನ ಬಾಯಿಂದ ಈ ತರ ಒಂದು ವರ್ಡ್ಗಳು ಬರುತ್ತೆ ಅಂತ. ಸೊ ಬಂದಾಗಿದೆ. ಸೊ ಬಂದಿದ್ದನ್ನ ಈ ಕೃಷ್ಣ ಅವನಿಗೆ ಮೋಹ ಬಂದಿದೆ, ಮೋಹ ಬರ್ತಾ ಇರೋದನ್ನ ಮತ್ತೆ ಈಗ ಅವನು ಪೂರ್ಣ ಪ್ರಮಾಣದಲ್ಲಿ ಆ ಮೋಹ ಥರನೇ ಉಳಿಸ್ಬೇಕು, ನಾನು ಭಗವದ್ಗೀತೆ ಹೇಳ್ಬೇಕು ಅನ್ನೋ ಒಂದು ಇದು ಅಂತರಂಗ ಕಾರಣ. ಬಹಿರಂಗ ಕಾರಣದಲ್ಲಿ ಅವನಿಗೆ ಮೋಹ ಬಂದಿದ್ದು ಸರಿಯಲ್ಲ. ಅದಕ್ಕೋಸ್ಕರ ಕೃಷ್ಣ ಅವ್ನು ಮೋಹ ಬಂದಿದ್ದಕ್ಕೆ ಕೃಷ್ಣ ಭಗವದ್ಗೀತೆ ಹೇಳ್ದ. ಮೋಹ ಬರಬಾರ್ದು. ಕೃಷ್ಣ ಹೇಳ್ತಾ ಇದ್ದಾನೆ, ನೋಡಪ್ಪ ನೀನು ಯಾರ ನೋಡ್ಬೇಕು ನೋಡು. ಮತ್ತೆ ಅವನು ಹೇಳ್ತಾ ಇದ್ದಾನೆ, ನಿನ್ ಮೋಹ ಬಂದಿರೋದು ನಿನ್ಗೆ ಇವರೆಲ್ಲರನ್ನು ಕೊಲ್ಬೇಕು ಅಂತ ಮೋಹ ಇದ್ದಾನೆ, ಅವರೆಲ್ಲ ಜೀವಾತ್ಮಗಳು. ಮುಂದೆ ಹೇಳ್ತಾನಲ್ಲ ಪೂರ್ಣ ಪ್ರಮಾಣದಲ್ಲಿ. ಸೊ ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಈ ತರ ಒಂದು ಘಟ್ಟಕ್ಕೆ ಹೋಗ್ತಾನೋ, ಪ್ರತಿಯೊಬ್ಬರು ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರೋರೆಲ್ಲ ಈ ಘಟ್ಟಕ್ಕೆ ಹೋಗಿರೋರೆ ನಿಜ ನೋಡಿದ್ರೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ನಾವು ಅದನ್ನ ಅನ್ಕೋತಾ ಇಲ್ಲ ಅಷ್ಟೇ. ಅರ್ಜುನ ಅನ್ಕೊಂಡ, ಬೇರೆಯವರೆಲ್ಲ ಅನ್ಕೋತಾ ಇದ್ದಾರಾ? ಅಷ್ಟೊಂದು ಜನ ಇದ್ರು, ಯಾರು ಅನ್ಕೋತಾ ಇದಾರೆ ನಮ್ಗೆ ತುಂಬಾ ಮುಖ್ಯ ಘಟ್ಟ ಇದು ಅಂತ ಯುದ್ಧ ಮಾಡ್ಬೇಕು ಅಂತ ನಿಂತಿದ್ದಾರೆ, ಮಾಡ್ತಾ ಇದ್ದಾರೆ. ಅದು ಅರ್ಜುನಿಗೆ ಮಾತ್ರ ಹಂಗ ಅನ್ನಿಸ್ತು, ಇಲ್ಲಪ್ಪ ಈ ಪರಿಸ್ಥಿತಿ ಯಾಕೋ ಸರಿ ಇಲ್ಲ ಅಂತ. ಅದೇ ತರ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ಯಾರೋ ಒಬ್ಬನಿಗೆ ಆಧ್ಯಾತ್ಮಿಕ ಜೀವನ ಮಾಡೋನ್ಗೆ ಈ ಭೌತಿಕ ಈ ಸರಿ ಇಲ್ಲಪ್ಪ ಅಂತ ಅನ್ಕೋತಾ ಇದ್ದಾನೆ. ಕೃಷ್ಣನ್ ಜನ ಸಿಗ್ತಾ ಇದೆ. ಇನ್ ಮಿಕ್ಕಿ ಅವರೆಲ್ಲ ಇದೇ ಸರಿ ಅಂತ ಜೀವನ ಮಾಡ್ತಾ ಇದೀವಿ. ಹೌದಾ? ಅದಕ್ಕೆ ಅವ್ರಿಗೆ ಭಗವದ್ಗೀತೆ ಜ್ಞಾನ ಸಿಗ್ತಾ ಇಲ್ಲ. ಇಲ್ಲಿ ಅರ್ಜುನಿಗೆ ಬರೀ ಇದೊಂದೇ ಕಾರಣಕ್ಕೆ ನಾನು ಹೇಳಿದ್ ಮೊನ್ನೆ, ಏನೆಲ್ಲ ಆಯ್ತು ಅವನಿಗೆ ಬರೀ ಒಂದೇ ಒಂದು ಕ್ವಶನ್ಗೆ, ಒಂದೇ ಒಂದು ಮೋಹಕ್ಕೆ, ಅವನಿಗೆ ಕೃಷ್ಣ ಪರಿಸಿದಂತ ಮೋಹಕ್ಕೆ. ಅಂದ್ರೆ ಅವನಿಗೆ ಬತ್ತು ಅಂತ ಇಟ್ಕೊಳ್ಳಿ, ಅರ್ಜುನ್ಗೆ ಕರುಣೆ ಬಂತು, ಮತ್ತೆ ಈ ತರ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ಕೊಂಡಿದ್ದಕ್ಕೆ ಏನೆಲ್ಲ ಆಯ್ತು ಅವನಿಗೆ? ಭಗವದ್ಗೀತಾ ಜ್ಞಾನ ಸಿಕ್ತು, ಇಡೀ ಭೌತಿಕ ಪ್ರಪಂಚದ ಸುಖನೂ ಅನುಭವಿಸ್ದ, ಮತ್ತೆ ಭಗವಂತನ ಹತ್ರನೂ ಹೋದ, ಜ್ಞಾನ ಬಂತು. ಇವತ್ತಿಗೂ ಕೂಡ ಅರ್ಜುನ ಅಂತರಶ್ರವಣಕ್ಕೆ ಅರ್ಜುನ ಪ್ರತೀಕ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಒಂದು ಸಣ್ಣ ಒಂದು ಇದರಿಂದ, ಅಂದ್ರೆ ಈ ಭೌತಿಕ ಪ್ರಪಂಚ ಸರಿ ಇಲ್ಲ ಅನ್ಕೊಂಡ್ರೆ, ಸರಿ ಅಂತ ಅನ್ಕೊಂಡ್ರೆ ಸರಿ ಆಯ್ತು ಜೀವನ ಮಾಡೋಣ. ಅಂದ್ರೆ ಜ್ಞಾನ ಸರಿ ಇಲ್ಲ ಅಂತಂದ್ರೆ, ನಿಜ ಜ್ಞಾನ ತಿಳ್ಕೊಳಕ್ಕೆ ಏನಾರು ಉತ್ಸುಕತೆ ಇದ್ರೆ, ನೀವು ಕ್ವಶನ್ ಮಾಡಿದ್ರೆ ನಾನು ಯಾರು, ಈ ಕಷ್ಟಗಳು ಯಾಕೆ ಬರ್ತಾ ಇದೆ ಅಂತ ಏನಾರು ಅನ್ಕೊಂಡ್ರೆ ನಿಮ್ಮಂತ ಭಾಗ್ಯಶಾಲಿ ಯಾರಿಲ್ಲ. ಸೊ ಅದಕ್ಕೆ ಜಿಜ್ಞಾಸೆ ಮಾಡಬೇಕು ಅನ್ನೋದು, ಇದು ಜಿಜ್ಞಾಸೆ. ಅರ್ಜುನ ಜಿಜ್ಞಾಸೆ ಮಾಡ್ದ, ನನಗೆ ಈಗ ಪರಿಸ್ಥಿತಿ ಇದೆ, ಎಲ್ಲ ಇದೆ, ಅನುಕೂಲ ಇದೆ, ಇವಾಗ ನಾನು ಮಾಡಬಾರ್ದು ಅಂತ ಜಿಜ್ಞಾಸೆ ಮಾಡ್ದ. ಅರ್ಜುನಿಗೆ ಎಲ್ಲ ಸಿಕ್ತು. ಈ ಜಿಜ್ಞಾಸೆ ಮಾಡದೆ ಮೋಹ ಅಷ್ಟೇ. ನೋಡಿ, ಅರ್ಜುನಿಗೆ ಇಲ್ಲಿ ಜಿಜ್ಞಾಸೆ ಮಾಡೋದೇನು ವಿರುದ್ಧ ಮಾಡ್ತಾನಲ್ಲ, ಇವರೆಲ್ಲರೂ ನನ್ನ ಮೋಹ ಬರಬಾರ್ದು ಅಂತ ಅವನು ಅನ್ಕೊಳ್ಳಿಲ್ಲ, ಮೋಹ ಬಂತು. ಜಿಜ್ಞಾಸೆ ಮಾಡೋದು ಇಲ್ಲಿಂದಾನೆ, ಅರೆ ನನಗೆ ಯಾಕೆ ಈ ಮೋಹ ಇದೆ, ನನಗೆ ಇವ್ರನ್ನ ಈಗ ಈಗ ನಮ್ಗೆ ಹೆಂಗ್ ಮೋಹ ಬರ್ಬೇಕು? ಅರೆ ನಾನು ಇವರೆಲ್ಲರೂ ನೋಡ್ಕೋತಾ ಇದ್ದೀನಿ, ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ, ಕೊನೆಗೆ ಇವರಿಂದನೇ ಒದೆ ತಿಂತಾ ಇದ್ದೀನಿ. ಹೌದಾನೆ? ಮಕ್ಳು ಇಷ್ಟೊಂದು ಚೆನ್ನಾಗಿ ಮೋಸದಿಂದ ಓದಿಸಿದ್ವಿ, ಅವ್ರು ಏನು ಮಾಡಲಿಲ್ಲ, ಬಾಯ್ ಪಾಪ ಅನ್ಕೊಂಡು ಫ್ಲೈಟ್ ಹತ್ತು ಹೋದ್ರು, ಇನ್ನು ಆ ಕಡೆನೇ ಅಲ್ಲೇ ಮದುವೆ ಆದ್ರೂ ವಾಪಸ್ ಬರಲೇ ಇಲ್ಲ. ಇದು ಅರ್ಥನೇ ಆಯ್ತಲ್ಲ ಆ ಪಾರ್ಟಿಗೆ, ನನ್ನ ಮಗ ಚೆನ್ನಾಗಿ ಡಾಲರ್ ಮುಖಾಂತರ ನನ್ಗೆ ಹಣ ಕಳಿಸ್ತಾ ಇದ್ದಾನೆ, ಅವನಲ್ಲಿ ಚೆನ್ನಾಗಿ ದುಡಿತಾ ಇದ್ದಾನೆ, ಚೆನ್ನಾಗಿದ್ದಾನೆ, ನನ್ಗೆ ಏನೇನು ತೊಂದರೆ ಇಲ್ಲ ಅಂತ ಇವನು ಅನ್ಕೋತಾ ಇದ್ದಾನೆ. ಆದ್ರೆ ಇಲ್ಲಿ ಒಂದೊತ್ತು ಊಟ ಹಾಕೋರು ಗತಿ ಇರಲ್ಲ, ಅವನಿಗೆ ಏನು ಹೆಚ್ಚು ಕಡಿಮೆ ಅಂತ ಕೇಳೋದು ಗತಿ ಇರಲ್ಲ. ಇದನ್ನ ಅವನು ಓಕೆ ನನ್ನ ಮಕ್ಳು ಚೆನ್ನಾಗಿದ್ದಾರೆ, ನಂದು ಇದೆಲ್ಲ ಚೆನ್ನಾಗಿದೆ ಅಂತ. ಅವ್ನು ಯಾವ ತರ ಸಂಸ್ಕೃತಿ ಕಲ್ತ್ನೋ ಏನಾದ್ನೋ ಒಂದು ಚೂರು ಗೊತ್ತಿಲ್ಲ, ಇದು ಚೆನ್ನಾಗಿದೆ ಅಂತ ನಾವು ಅನ್ಕೋತಾ ಇದ್ದೀವಿ. ನನ್ನ ಮಗ ಸಂಸ್ಕೃತ ಕಲ್ತ್ರೆ ಅಜ್ಞಾನಿ, ABCD ಕಲ್ತ್ರೆ ಜ್ಞಾನಿ ಅಂತ ಅನ್ಕೋತಾ ಇದೀವಿ. ಎಲ್ಲಾನು ಉಲ್ಟಾ ಅನ್ಕೋತಾ ಇದೀವಿ. ಇದನ್ನೇ ಅಜ್ಞಾನ ಅಂತ ಹೇಳೋದು. ಜ್ಞಾನ ಏನು? ನಿಜಕ್ಕೂ ಯಾವುದು ಜ್ಞಾನ? ನೀನು ಈ ಕಷ್ಟಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾರ ಪ್ರಯತ್ನ ಮಾಡ್ತಾ ಇದೀಯಾ, ಅದು ಜ್ಞಾನ. ನಿನ್ನ ಸಮಸ್ಯೆಗಳಿಂದ ಆಚೆಗೆ ಬರಕ್ಕೆ ಪ್ರಯತ್ನ ಮಾಡ್ತಾ ಇದೀಯಾ, ಅದು ಜ್ಞಾನ. ಸಮಸ್ಯೆಗೆ ಸಿಗಾಕೊಳಕ್ ಹೋಗ್ತಾ ಇರೋದು ಅಂತಂದ್ರೆ ಅದು ಅಜ್ಞಾನ. ಭೌತಿಕ ಪ್ರಪಂಚದ ಒಳಗಡೆ ಮತ್ತೆ ಜಾಸ್ತಿ ಸಿಗಾಕೋಗ್ತಾರೆ, ಇದೇ ಅಜ್ಞಾನ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಜ್ಞಾನ ತಿಳ್ಕೊಬೇಕು ಅಂತಂದ್ರೆ, ನೋಡಿ, ಒಬ್ಬೊಬ್ರಿಗೆ ಒಂದೊಂಥರ ರಿಯಲೈಸೇಷನ್ ಆಗುತ್ತೆ. ಒಬ್ಬೊಬ್ರಿಗೆ ಮೋಹ ಬಂದಾಯ್ತು, ಇನ್ನೊಬ್ಬರಿಗೆ ಇದೇನಿದು, ಇದು ಯಾಕೋ ಸರಿ ಇಲ್ಲ, ಇದು ಹುಟ್ಟು ಸಾವು ಸರಿ ಇಲ್ಲ, ಅದರಿಂದ ಆಯ್ತು. ಇನ್ನೊಬ್ಬರು ಅಂತಾರೆ ಆ ಮೋಹ ಏನಾಗಿದೆ, ಅತಿರೇಕಕ್ಕೆ ಹೋಗಿ ಆ ಮೋಹದಿಂದ ಅವನು ಒದೆ ಚೆನ್ನಾಗಿ ತಿಂದು ಆಮೇಲೆ ಅವನಿಗೆ ರಿಯಲೈಸೇಷನ್ ಆಗುತ್ತೆ, ಬೇಡಪ್ಪ ಇದು ಅಂತ ಆಗುತ್ತೆ. ಸೊ ಇಲ್ಲಿ ಅರ್ಜುನಿಗೆ ಆಗ್ತಾ ಇರೋದು ಮೋಹದಿಂದನೇ ಅವನಿಗೆ ಆಗ್ತಾ ಇದೆ. ಆದ್ರೆ ಈ ಎಲ್ಲಾ ಸಂದರ್ಭದಲ್ಲೂ ಕೂಡ
ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನಾವು ಈ ನಮ್ದು ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಳ್ಳೇಬೇಕು. ಪ್ರತಿ ಒಂದು ನಮಗೆ ಜ್ಞಾನ ಇಲ್ಲದೆ ಇರೋದ್ರಿಂದನೇ ಇದಾಗ್ತಾ ಇರೋದು. ಮಕ್ಳನ್ನ ಯಾಕೆ ಹಿಂಗ್ ಬೆಳೆಸ್ತಾ ಇದೀವಿ? ನಮಗ್ ಜ್ಞಾನ ಇಲ್ಲ, ನಮಗ್ ಜ್ಞಾನ ಇಲ್ಲ. ಅದಕ್ಕೆ ಮಕ್ಳು ಈ ತರ ಬೆಳೆಸ್ಬಾರ್ದು ಅಂತಂದ್ರೆ ನಮ್ಗೆ ಜ್ಞಾನ ಇರ್ಬೇಕು, ನಮಗ್ ಜ್ಞಾನ ಇರ್ಬೇಕು. ಆಮೇಲೆ ಅವ್ರನ್ನ ಇದ್ ಮಾಡ್ತೀವಿ. ನಮ್ಗೆ ಜ್ಞಾನ ಇಲ್ಲ, ಮಕ್ಳಿಗೆ ಏನ್ ಹೇಳ್ಕೊಡ್ತೀವಿ? ಪರಿಸ್ಥಿತಿ ಹಂಗೆ ಆಗಿರೋದು ಇವಾಗ. ನಾವು ಬೇರೆಯವ್ರನ್ನ ದೂಷಣೆ ಮಾಡ್ತಾ ಇದೀವಿ, ಆದ್ರೆ ನಾವು ನಮ್ಮ ಮಕ್ಳನ್ನ ಹೆಂಗ್ ಕಳಿಸ್ತಾ ಇದೀವಿ ಅದೇ ಗೊತ್ತಾಗ್ತಾ ಇಲ್ಲ. ಅವ್ರು ಬೇರೆಯವರು ಧರ್ಮ ಆಚರಣೆ ಮಾಡ್ತಾ ಇದ್ರೆ ನೋಡಿ, ಯಾವುದೇ ಮುಸ್ಲಿಂ ಹೆಣ್ಮಕ್ಳು ತಮ್ಮ ಬುರ್ಕ ಹಾಕ್ತಿರ ಆಚೆಗೆ ಬರ್ತಾರ? ಬರಲ್ಲ. ನಿಮ್ಮ ಹೆಣ್ಮಕ್ಳಿಗೆ ಜೀನ್ಸ್ ಹಾಕ್ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾ ಇದೀರ ನೀವೇ ಕೈ ಹಿಡ್ಕೊಂಡು. ನಿಮ್ಮ ಹೆಣ್ಮಕ್ಳನ್ನ ಜೀನ್ಸ್ ಹಾಕೊಂಡು ಚೆನ್ನಾಗಿ ಕಾಣ್ತಾ ಇದೀವಿ ಬಾವ ಅನ್ಕೊಂಡು ಎಲ್ಲ ಮೇಲ್ಗಡೆ ಎಲ್ಲ ಚೆನ್ನಾಗಿ ತೋರಿಸ್ಕೊಂಡು ಅವ್ರಿಗೆ ಚೆನ್ನಾಗಿ ಕಾಣ್ಬೇಕು ಎದ್ದಿ ಎಲ್ಲ. ಇನ್ನೊಬ್ಬ ಏನ್ ಮಾಡ್ತಾನೆ, ನೋಡ್ದವನ್ ಏನ್ ಮಾಡ್ತಾನೆ, ನಿಮ್ಮ ಮಕ್ಳ ಮೇಲೆ ಮೋಹ ಆಗುತ್ತೆ. ಅದೇ ನೀವು ತಲೆ ಮೇಲೆ ಬಟ್ಟೆ ಹಾಕೊಂಡು ಕರೆಕ್ಟಾಗಿ ಪೂರ್ತಿ ಹಾಕೊಂಡು ಬಟ್ಟೆ ಹಾಕೊಂಡು ಹೋಗಿ ಯಾರು ನೋಡ್ತಾರಪ್ಪ ನಿಮ್ಮ ಹೆಣ್ಮಕ್ಳನ್ನ? ನಮ್ಮ ಸಂಸ್ಕೃತಿನ ಬಿಟ್ಟು ಹೋಯ್ತಾ ಇದ್ದೀರಾ, ಇನ್ನೊಂದು ಸಂಸ್ಕೃತಿನ ನೀವು ಇದ್ ಮಾಡ್ತೀರಾ. ಅವ್ರ ಸಂಸ್ಕೃತಿ ಬೆಳೆಸ್ತಾ ಇದಾರೆ, ಹೌದು ನಮ್ಮ ಸಂಸ್ಕೃತಿ ಬೆಳಿಬೇಕು ಅಂತ ಅವ್ರು ಇಚ್ಛೆ ಪಡ್ತಾ ಇದಾರೆ, ಕರೆಕ್ಟ್ ಇದೆ ಅವ್ರದ್ದು. ನೀವು ಕರೆಕ್ಟಾಗಿ ಮಾಡಿದ್ರೆ ತಾನೆ. ನೋಡಿ ಅವ್ರು ಅವ್ರ ನಿಜಕ್ಕೂ ಅಂದ್ರೆ ಇದೇ ಇಲ್ಲ ಅಂತಲ್ಲ ಅವರಲ್ಲೂ, ಆದ್ರೆ ನಿಜಕ್ಕೂ ಒಂದು 90% ಜನ ಎಲ್ಲ ಅದೇ ತರ ಕಳಿಸ್ತಾರ ಅವರು. ನಿಮ್ಮ ಮಕ್ಳಿಗೆ ನೀವು ಸ್ಕೂಲ್ಗೆ ಹಂಗೆ ಕಳಿಸಿ, ಮಂಡಿಯಿಂದ ಮೇಲಕ್ಕೆ ಫ್ರಾಕ್ ಹಾಕೊಂಡು ಕಳಿಸ್ತೀರಿ, ಜೀನ್ಸ್ ಹಾಕ್ಬಿಟ್ಟು ಕಳಿಸ್ತೀರಿ ಕಾಲೇಜ್ಗೆ. ಅವ್ರು ಕಳಿಸ್ತಾರ? ಹಾಕಿದ್ರು ಕೂಡ ಮೇಲ್ಗಡೆ ಏನಾಗಿರ್ಬೇಕು, ಅವರು ಪೂರ್ತಿ ಮುಚ್ಕೊಳ್ಳೋ ಥರನೇ ಇಂಥ ಬಿಸಿಲಲ್ಲೂ ಕೂಡ ಕಪ್ಪು ಬಟ್ಟೆ, ಎಷ್ಟು ಸೆಕೆ ಆಗ್ಬೇಡ ಆದ್ರೂ ಕೂಡ ಅದು ಪಾಲನೆ ಮಾಡಲೇಬೇಕು ಅಂತಾರೆ. ಈ ತರ ಮಾಡ್ತಾ ಇದ್ರೆ ಅವ್ರಿಗೆ ಏನ್ ಅನ್ಸುತ್ತೆ? ಹೌದಪ್ಪ, ನಾಳೆ ದಿನ ಸರಿಯೇ ಇರ್ತಾರೆ. ಎಲ್ಲಿ ನಿಮ್ ಸಂಸ್ಕೃತಿ ನೀವು ಬಿಟ್ಬಿಟ್ಟಿದ್ರೆ ಅದಕ್ಕೆ ಈ ತರ ಆಗ್ತಾ ಇರೋದು. ಕೃಷ್ಣ ಅದನ್ನ ಹೇಳ್ತಾನೆ, ನಮ್ಮ ಸಂಸ್ಕೃತಿ ನಾವು ಬಿಟ್ವಿ, ನಮ್ಮ ಪಾಲನೆ ನಿಯಮನ ಬಿಟ್ವಿ, ಅದಕ್ಕೆ ಈ ತರ ಆಗ್ತಾ ಇದೆ. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಇದನ್ನ ಪಾಲನೆ ಮಾಡಲೇಬೇಕು ನಾವು. ನಿನಗೆ ಮೋಹ ಬರ್ತಾ ಇರೋದ್ರಿಂದ ನಿನ್ಗೆ ಈ ತರ ಆಗ್ತಾ ಇದೆ, ಸರಿ, ಅದನ್ನ ಕೃಷ್ಣ ಹೊಡೆದಾಗ್ತಾನೆ. ಮೋಹ ಇನ್ನೊಂದೇನು, ಅವನಿಗೆ ಮೋಹ ಬಂದಾಗ ಓಕೆ, ಎಲ್ಲಾರ್ಗು ಈ ಪರಿಸ್ಥಿತಿ ಬಂದೇ ಬರುತ್ತೆ. ಪ್ರಾಬ್ಲಮ್ ಏನಾಗಿರೋದು, ನಾವು ಕೃಷ್ಣಗೆ ಶರಣಾಗ್ತಾ ಇಲ್ಲ. ಅವಾಗ ಭಗವಂತನಿಗೆ ಆಗಲಿ ಭಕ್ತರಿಗಾಗ್ಲಿ ಶರಣಾಗ್ತಾ ಇಲ್ಲ. ಆ ಮೋಹನ ಹಂಗೆ ಇಟ್ಕೊಂಡು ಎಲ್ಲಾರ್ಗು ಆಗೋ ಪರಿಸ್ಥಿತಿನೇ ಇದು, ಪ್ರತಿಯೊಬ್ಬರಿಗೂ ಆಗೋ ಪರಿಸ್ಥಿತಿನೇ ಇದು. ಈ ಭೌತಿಕ ಪ್ರಪಂಚ ಎಲ್ಲಾರ್ಗು ಕೂಡ ಹೊಡ್ತಾ ಕೊಡೋದೆ. ಆದ್ರೆ ತಿಂದವ್ರು ಕೆಲವು ಜನ ಏನ್ ಮಾಡ್ತಾ ಇದ್ರೆ, ಇಲ್ಲಿ ಅರ್ಜುನ ಹಂಗೆ ಮೋಹ ಬಂತು, ಏನ್ ಮಾಡ್ತಾವನು? ಕೃಷ್ಣನ್ ಶರಣಾಗ್ಬಿಟ್ಟ, ಮುಂದೆ ಆಗ್ತಾನಲ್ಲ ಆ ತರ. ಆದ್ರೆ ಈ ಎಲ್ಲರೂ ಕೂಡ ಸುಮಾರು 99% ಜನ ಯಾರೂ ಆಧ್ಯಾತ್ಮಿಕ ಜೀವನಕ್ಕೆ ಬರ್ದು ಏನಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ. ಆದ್ರಿಂದ ಮತ್ತೆ ತಿರ್ಗಾ ಕಷ್ಟಕ್ಕೆ ಸಿಗಾಕೋತಾ ಇದ್ದಾರೆ. ಇಲ್ಲಿ ಸಿಗಾಕಬಾರ್ದು ಅಂದ್ರೆ ನಾವು ಕೃಷ್ಣನ ಮಾತನ್ನ ಕೇಳಲೇಬೇಕು. ಸೊ ಇದ್ರದ್ದು ಅರ್ಥ ಕೃಷ್ಣನ ಟೋಟಲ್ ಈ ಶ್ಲೋಕದ ಏನೋ ನಿರೀಕ್ಷೆ, ಕೃಷ್ಣಂದು ಮನಸ್ಸೊಳಗಡೆ ಇರೋದೇ ನಡೆಯೋದು. ಕೃಷ್ಣ ಒಂದು ಜೀವಿಗೆ ಕರುಣೆ ಕೊಡಬೇಕು ಅಂದ್ರೆ ಅವನು ಅದನ್ನ ಚೇಂಜ್ ಮಾಡ್ತಾನೆ. ಇಲ್ಲಿ ಅವನಿಗೆ ಕರುಣೆ ಕೊಡಬೇಕು ಅಂತಲೇ ಅವನಿಗೆ ಮೋಹ ಬರ್ಸಿದ್ದು. ಆಕ್ಚುಲಿ ಮೋಹ ಬರಬಾರ್ದು ಅಲ್ವಾ, ಅದು ತಪ್ಪು ಕೆಲಸ, ತಪ್ಪುದದು. ಆದ್ರೆ ಇಲ್ಲಿ ಅರ್ಜುನ್ ಮೇಲೆ ಇಷ್ಟ ಆಗಿದ್ದಕ್ಕೆ ಕೃಷ್ಣನಿಗೆ ಅವನಿಗೆ ಮೋಹ ಅವನೇ ಕೊಟ್ಟ, ಅದು ಒಳ್ಳೆ ರೀತಿ. ಅದೇ ತರ ನಮ್ಗೂ ಕೂಡ ಕೃಷ್ಣನ್ ಯಾವಾಗ ಕೊಟ್ಟ? ಇಲ್ಲಿ ಇನ್ನೊಂದು ಪ್ರಶ್ನೆ. ಹಂಗಾದ್ರೆ ನಮಗೂ ಕೊಡ್ತಾನೇನೋ ಅಂತ ಸುಮ್ಮನೆ ಕೂತಿದ್ರೆ ಕೊಡ್ತಾನ? ಯಾವಾಗ ನಾವು ಭಗವಂತನ ಭಕ್ತರಾದಾಗ ಕೊಡೋದು. ಅವನ್ ಭಕ್ತರಾದಾಗ, ಅವನ್ ಮಾತು ಕೇಳಕ್ ರೆಡಿ ಇದ್ದಾಗ ನಮಗೂ ಕೊಡ್ಲಿಕ್ಕೆ ಕಾಯ್ತಾ ಇರ್ತೀವಿ, ಬಟ್ ನಾವೇನು ಮಾಡಲ್ಲ. ಏನೋ ಅವನ್ ಭಕ್ತರಿಗೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನಮ್ಗೆ ಶ್ರದ್ಧೆ ಬಂದ್ರೆ ತಾನೇ ಅವ್ನ್ ಕೊಡೋದು. ಶ್ರದ್ಧೆನೆ ಬೆಳೆಸ್ಕೊಂಡಿಲ್ಲ ಅಂತಂದ್ರೆ ಏನ್ ಕೊಡ್ತಾನೆ ನಿಮ್ಗೆ? ನಮ್ ಪ್ರಾಬ್ಲಮ್ ಅದೇ ಆಗಿರೋದಿಲ್ಲ. ಎಲ್ಲ ಕೃಷ್ಣ ಕೊಟ್ಬಿಡ್ಬೇಕು ನಮ್ಗೆಲ್ಲ, ಆದ್ರೆ ನಾವೇನು ಮಾಡಬಾರ್ದು. ಸೊ ಅದಾಗೋದಿಲ್ಲ. ಮತ್ತೆ ನಾವು ಮಾಡ್ತಾರ ಸಾಧನೆ ತುಂಬಾ ಅನ್ಕೋಬಿಟ್ಟಿದೀವಿ ನಾವು ಮಾಡ್ತಾರ ಜಾಸ್ತಿ, ಕೃಷ್ಣ ಕೊಡ್ತಾ ಇಲ್ಲ, ಇದು ಆಗೋದಿಲ್ಲ. ಸೊ ಅವ್ನು ಕೊಡೋವರೆಗೂ ಮಾಡ್ತಾ ಇರ್ಬೇಕಷ್ಟೆ. ಗುರು ಸಿಗ್ತಾನೆ, ಗುರು ಹೇಳ್ತಾನೆ, ಅಲ್ಲಿವರೆಗೂ ಮಾಡ್ತಾ ಇರ್ಬೇಕು. ಸೊ ಆಧ್ಯಾತ್ಮಿಕ ಜೀವನ ಒಂದ್ ರೀತಿ ಏನೋ ಎಲ್ಲ ಸುಮಾರು ಜನ ಹೇಳ್ತಾರೆ, ಕತ್ತಿ ಮೇಲೆ ನಡೆದಂಗೆ ಇದು.
ಕತ್ತಿ ಮೇಲೆ ನಡೀತಾ ಇದೀವಿ, ಕಾಲ್ ಬೇರೆ ಕುಯ್ಕತ್ತಾ ಇದೆ, ಈ ಕಡೆ ಬೀಳ್ತೀಯಾ, ಬೇರೆ ಈ ಒಬ್ಬೊತ್ತಿಗೆ ಇದಕ್ಕೆ ಹೋಗ್ತೀವಿ ಅಂದ್ರೆ ಎರಡು ಕಡೆ ಬೀಳಕ್ಕೂ ಆಗಿಲ್ಲ, ಕತ್ತಿ ಮೇಲೆ ನಡೆದಂಗೆ ಜೀವನ ನಮ್ದು. ನಡೆಯೋದು ಕಷ್ಟ, ವಿಧಿ ಇಲ್ಲ, ನಡಿಲೇಬೇಕು. ತುಂಬಾ ಕಷ್ಟ ಅಲ್ವಾ? ಪಾನಿಪುರಿ ಬಿಡೋದು ತುಂಬಾ ಕಷ್ಟ, ಆದ್ರೂ ಬಿಡ್ಲೇಬೇಕು, ವಿಧಿ. ಏನ್ ಮಾಡೋದು? ಓಕೆ, ಹರೇ ಕೃಷ್ಣ. ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು. ಈ ಶ್ಲೋಕ ಅರ್ಥ ಆಗಿದೆಯಾ? ಕೃಷ್ಣ ಯಾಕೆ ಹಿಂಗೆ ಹೇಳ್ತಾ ಇದ್ದ ಅನ್ನೋದು ಮುಖ್ಯ. ಬೇರೆ ಏನೇನೋ ಹೇಳ್ತಾ ಇದೀವಿ, ಅದು ಇರಲಿ. ಸ್ವಲ್ಪ ಈ ಶ್ಲೋಕ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನೀವು ಕೇಳ್ಬೋದು.